ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜು ಅಲ್ಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತೊಂದು ವಿಶೇಷವಂತ ವಿಡಿಯೋ ಮಾಡೋಕೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಇಲ್ಲೊಬ್ಬರು ರೈತರು ಏನಂತಂದರೆ ಸಾಮಾನ್ಯವಾಗಿ ಜೀವಾಮೃತ ಇನ್ನೂ ಬೇರೆ ಬೇರೆ ಥರ ಎಲ್ಲ ಅಮೃತಗಳನ್ನ ಮಾಡೋದು ನೋಡಿದ್ದೀವಿ. ಇಲ್ಲೊಬ್ರು ಏನಂತಂದರೆ ಸುಮಾರು ಒಂದು 7-8 ಥರ ಬೇರೆ ಬೇರೆ ಥರ ರಸಾಯನಗಳು ಅಮೃತಗಳನ್ನ ಮಾಡ್ಕೊಂಡು ಗಿಡಗಳಿಗೆಲ್ಲ ಕೊಡ್ತಾ ಇದ್ದಾರೆ. ಅದು ಯಾವುದು, ಏನು, ಅವುಗಳಿಂದ ಏನೆಲ್ಲ ಪ್ರಯೋಜನ ಇದೆ, ಅದನ್ನು ಮಾಡೋದೆಲ್ಲ ಯಾವ ಥರ ಅಂತ ಹೇಳ್ಬಿಟ್ಟು ಸಂಪೂರ್ಣ ಇವತ್ತು ಅವ್ರ ಹತ್ರ ಮಾಹಿತಿ ಕಾಣೋಣ ಬನ್ನಿ. ಸ್ನೇಹಿತರೆ, ಈಗ ನಮ್ಮೊಟ್ಟಿಗೆ ದ್ಯಾಮಣ್ಣವರಿದ್ದಾರೆ. ಅಣ್ಣ, ನಿಮಗೆ ಮೊದಲಿಗೆ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿಮಗೆ ನಮಸ್ಕಾರ. ಎಲ್ಲರಿಗೂ ರೈತರಿಗೆ ನಿಮ್ಮ ಪರಿಚಯ ಮಾಡ್ಕೊಂಬೋಣ ಫಸ್ಟ್. ನಮಸ್ಕಾರ. ನಾವು ಗುಬ್ಬಿ ತಾಲೂಕು ದೇವರಹಳ್ಳಿ ಅಂತ ಸಾವಯವ ಕೃಷಿಕರು. ನಾವು ಜೊತೆಗೆ ವಾರದ ಕೃಷಿಕರು. ವಾರಕ್ಕೆ ಒಂದೇ ಸಾರಿ ಇಲ್ಲಿ ಒಂದು ತೋಟದಲ್ಲಿ ಮನೆ ಮಾಡ್ಕೊಂಡಿದ್ದೀವಿ. ಗೋಕೃಪಾಮೃತ ಮತ್ತು ವೇಸ್ಟ್ ಡಿಕಂಪೋಸರ್ ಮಾಡ್ಕೊಂಡು ಇನ್ನು ಮಿಕ್ಕಿದ ದ್ರಾವಣಗಳನ್ನೆಲ್ಲ ಮಾಡ್ಕೊಂಡು ನಾವು ಸಹಜ ಬೇಸಾಯ ಮಾಡ್ತಾಯಿದ್ದೀವಿ. ಖರ್ಚು ಕಮ್ಮಿ ಮಾಡಬೇಕು. ರೈತನಿಗೆ ಮೇಯ್ನು ಇರೋದೇ ಕಲ್ಟಿವೇಷನ್ನು ಮತ್ತು ರಾಸಾಯನಿಕ ಕೃಷಿ ಮಾಡೋದ್ರಿಂದ ಗೊಬ್ಬರ ಏನು ಕೊಂಡು ತಂದು ಹಾಕ್ತಾಯಿದ್ದೀವಲ್ಲ ಆ ಗೊಬ್ಬರ ಮತ್ತು ಲೇಬರು, ಈ ಮೂರನ್ನೂ ಅವಾಯ್ಡ್ ಮಾಡಿಬಿಟ್ರೆ ನಮಗೆ ಪ್ರಕೃತಿ ಕರೆಕ್ಟಾಗಿ ಕೊಡ್ತಾಯಿದೆ. ಅದನ್ನು ಉಪಯೋಗಿಸ್ಕೋಬೇಕು. ಅದು ಮಾಡಬೇಕಂದ್ರೆ ನಾವು ಮಾಡ್ತಾಯಿದ್ದೀವಲ್ವ ಈ ಥರದ್ದು ಸಣ್ಣ ಕಮ್ಮಿ ಖರ್ಚಲ್ಲಿ ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಡು ತಂದು ಮಾಡ್ತಾ ಇರೋದು ಒಂದೇ ಬೆಲ್ಲ. ಇನ್ನು ಬಿಟ್ಟರೆ ಇನ್ಯಾವುದೂ ತಂದಿಲ್ಲ. ಓಕೆ. ನಾವು ಮಹಾರಾಷ್ಟ್ರದ ಕೊಲ್ಲಾಪುರಕ್ಕೆ ಹೋಗಿ ಕಾಡು ಸಿದ್ದೇಶ್ವರ ಸ್ವಾಮಿಗಳು ಕನೇರಿ ಮಠದಲ್ಲಿ ಗೋಕೃಪಾಮೃತ ತಂದಿದ್ದೀವಿ. ಇದು ಮದರ್ ಕಲ್ಚರು. ನಮ್ಮಂಥ ಎಷ್ಟೋ ಸಾವಯವ ಕೃಷಿಕರಿಗೆ ಅವರು ಉಚಿತವಾಗಿ ಕೊಡ್ತಾರೆ. ನಾನು ಸಹ ಉಚಿತವಾಗಿ ಕೊಡ್ತೀನಿ. 200 ಲೀಟ್ರ್ ರೆಡಿ ಇರುತ್ತೆ ನನ್ನ ಹತ್ರ ಯಾವಾಗ್ಲೂ. ಇದರಲ್ಲಿ 1 ಲೀಟ್ರ್ ತಗೊಂಡೋಗಿ ಇದ್ರ ಬಗ್ಗೆ ಹೇಳ್ತೀನಿ ನೋಡಿ. ಇದು 1 ಲೀಟ್ರ್. ಸ್ನೇಹಿತರೆ, ಇವರು ವಿವಿಧ ರೀತಿಯ ದ್ರವಣಗಳ ಅಮೃತಗಳನ್ನ ಮಾಡಿದ್ದಾರೆ. ಅವನ್ನೆಲ್ಲವೂ ಕೂಡ ಏನಂದ್ರೆ ಇವತ್ತು ಪರಿಚಯ ಮಾಡ್ಕೊಳ್ಳೋಣ. ನೀವು ಯಾರಾದ್ರೂ ನಾವು ಮಾಡ್ಕೊಂತೀವಿ ಅಂದರೆ ಈ ವಿಡಿಯೋ ಮುಖಾಂತರ ನೋಡ್ಬಿಟ್ಟು ಬೇಕಾದ್ರೆ ನೀವು ಕೂಡ ಮಾಡ್ಕೊಬೋದು. ನನ್ನ ನಂಬರ್ ಹಾಕಿರ್ತಾರೆ, ಕೇಳಿದರೆ ನಾನು ಸಹ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನನ್ನ ಫ್ರೀ ಟೈಮಲ್ಲಿ ನಾನೇನಂದರೆ 9 ಗಂಟೆಯಿಂದ 6 ಗಂಟೆ ಕೆಲಸ ಮಾಡ್ತೀನಿ. 9 ಗಂಟೆ ಮುಂಚೆ 6 ಗಂಟೆ ಮೇಲೆ ಫೋನ್ ಮಾಡಿದರೆ ಅವ್ರಿಗೆ ನನ್ನ ನಂಬರ್ ಹಾಕಿರಿ, ನಾನು ನೇರವಾಗಿ ಹೇಳ್ತೀನಿ. ಸಾವಯವ ಕೃಷಿಕರು ಉಳಿಬೇಕು, ಚೆನ್ನಾಗಾಗಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಬಳಸ್ಕೊಳ್ಳಿ. ನೋಡಿ, ಇದು ಗೋಕೃಪಾಮೃತ. ಗೋಕೃಪಾಮೃತ ಮದರ್ ಕಲ್ಚರ್ ಥರ ನಮ್ದು ಎಲ್ಲ ತೋಟಗಳಿಗೆ ಗ್ರೋತ್ ಪ್ರಮೋಟರಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಇದನ್ನು ಎಲ್ಲ ನಾವು ಮಾಡ್ಕೊಂಡಂಥ ದ್ರಾವಣಗಳಿಗೆ ಇದು ಮೇಯ್ನ್ ಲಿಕ್ವಿಡ್. 2 kg ಬೆಲ್ಲ, 2 ಲೀಟ್ರ್ ಮಜ್ಜಿಗೆ, 1 ಲೀಟ್ರು ಅಥವಾ 2 ಲೀಟ್ರ್ ದ್ರಾವಣ ತಗೊಂಡೋಗಿ 3 ದಿನ ಅಥವಾ ಈ ಬೇಸಿಗೆ ಕಾಲದಿಂದ 3 ದಿನ 4 ದಿನ, ಚಳಿಗಾಲ ಮಳೆಗಾಲದಾದ್ರೆ 5 ದಿನ 6 ದಿನ ಬೇಕಾಗುತ್ತೆ ಇದು ರೆಡಿ ಆಗೋಕ್ಕೆ. ಕ್ಲಾಕ್ ವೈಸ್ ಸುತ್ತಿದ್ರೆ ಬೆಳಗ್ಗೆ ಸಂಜೆ 6ನೇ ದಿನಕ್ಕೆ ರೆಡಿ ಆಗುತ್ತೆ. 6ನೇ ದಿನಕ್ಕೆ ರೆಡಿ ಆದಮೇಲೆ ನಾವು ಡ್ರಂಚ್ ಮಾಡ್ಬೋದು ಹೊಲಗಳಿಗೆ. ನಾವು ಏನು ಬೆಳೆ ಬೆಳೀತಾ ಇದ್ದೀವಿ ಅದಕ್ಕೆ. ಇಲ್ಲಾಂದರೆ ಅದನ್ನು ಹರಿಯೋ ನೀರಿನ ಮೂಲಕ ಬಿಡ್ಬೋದು ನೇರವಾಗಿ. ಇದಲ್ದೇಲೇ ನಾವು ಮಾಡ್ಕೊಂಡಿದ್ದೀವಲ್ವ, ಇದನ್ನು ಉಪಯೋಗಿಸ್ಕೊಂಡು ಅವನ್ನ ಇದಿಲ್ಲ ಬೈ ಚಾನ್ಸ್ ನಮ್ಮ ಹತ್ರ ಸಿಕ್ಕಿಲ್ಲ ಅಂದರೆ ವೇಸ್ಟ್ ಡಿಕಂಪೋಸರ್ ಅಂತ ಆನ್ಲೈನಲ್ಲೂ ಸಿಗುತ್ತೆ. ಇದನ್ನು ಡಾಕ್ಟರ್ ಕಿಶನ್ ಚಂದ್ರ ಅಂತ ಗಾಜಿಯಾಬಾದ್ನವರು ಕಂಡುಹಿಡ್ದಿರೋದು. ಇದನ್ನು ಗೋಪಾಲ್ ಭಾಯ್ ಸುತಾರಿ ಅಂತ ಗುಜರಾತ್ನವರು ಕಂಡುಹಿಡಿದು ಎಲ್ಲ ಸಾವಯವ ಕೃಷಿಕರಿಗೆ ತಲುಪಿಸ್ಬೇಕು ಉಚಿತವಾಗಿ ಅನ್ನೋ ಕಾರಣದಿಂದ. ಇವೆರಡೂ ಒಂಥರ ಮದರ್ ತಾಯಿ ಇದ್ದಂಗೆ. ಎಲ್ಲರಿಗೂ ಏನು ಬೇಕೋ ಮಾಡ್ಕೊಳಕ್ಕೆ ಅನುಕೂಲ. ಸಾವಯವ ಕೃಷಿಕರಿಗಂತೂ ತುಂಬ ಅನುಕೂಲ. ಇದನ್ನು 1 ರಿಂದ 2 ವರ್ಷ ಅಥವಾ 3 ವರ್ಷ ನಮ್ಮ ತೋಟಗಳಿಗೆ ಬಳಸಿಬಿಟ್ರೆ ನಮ್ಮ ತೋಟ ಈಗೇನು ರಾಸಾಯನಿಕ ಹಾಕಿ ಕೀಟನಾಶಕ ಕ್ರಿಮಿನಾಶಕ ಹಾಕಿ ಹಾಳಾಗಿರುತ್ತಲ್ಲ ಅದು ಸಹಜ ಸ್ಥಿತಿಗೆ ಬಂದ್ಬಿಡುತ್ತೆ. ಮೇಯ್ನ್ ಇವೆರಡರದು. ಈ ವೇಸ್ಟ್ ಡಿಕಂಪೋಸರ್ ಮಾಡೋಕ್ಕೂ ಅಷ್ಟೇ ಬೇಕಾಗಿರೋದು 2 kg ಬೆಲ್ಲ, 1 ಲೀಟ್ರು ಅಥವಾ 2 ಲೀಟ್ರ್ ದ್ರಾವಣ, ಮಜ್ಜಿಗೆ ಬೇಕಿಲ್ಲ ಇದಕ್ಕೆ. ಅದನ್ನೇ ಮಾಮೂಲಿ ಸೇಮ್ ಇದನ್ನ ಹೆಂಗೆ ಬೆಳಗ್ಗೆ ಸಂಜೆ ತಿರುಗಿಸ್ತೀವಲ್ಲ 4 ದಿನ 5 ದಿನಕ್ಕೆ ಇದು ಅಷ್ಟು ದ್ರಾವಣ ರೆಡಿ ಆಗುತ್ತೆ. ಇವೆರಡನ್ನೂ ನೆರಳಲ್ಲಿ ಇಟ್ಟಿರಬೇಕು, ಮುಚ್ಚಿಟ್ಟಿರಬೇಕು. ಇಲ್ಲಾಂದರೆ ಇದು ಜೀವ ಇರುತ್ತೆ, ಫುಲ್ ಕ್ಲೋಸ್ ಮಾಡೋಂಗಿಲ್ಲ. ಗೋಣಿ ಚೀಲ ಅಥವಾ ಸೊಳ್ಳೆ ಪರದೆ ಆ ಥರದಲ್ಲಿ ಮುಚ್ಚಿಟ್ಟಿರಬೇಕು. ಇದು ನೋಡಿ, ಅದೇ ಗೋಕೃಪಾಮೃತ 2 kg ಬೆಲ್ಲ, 2 ಲೀಟ್ರ್ ಮಜ್ಜಿಗೆ ಹಾಕಿಬಿಟ್ಟು 5 ರಿಂದ 6 ದಿನಕ್ಕಾಗುತ್ತೆ. ಈ ಥರ ಕ್ಲಾಕ್ ವೈಸಲ್ಲಿ ತಿರುಗಿಸ್ಬೇಕು ಬೆಳಗ್ಗೆ ಸಂಜೆ. ಆದರೆ 3ನೇ ಸಾರಿ ಮಧ್ಯಾಹ್ನ ಒಂದು ಸಾರಿ ತಿರುಗಿಸಿದ್ರು ಏನೂ ತೊಂದರೆ ಇಲ್ಲ. ಇದು ರೆಡಿ ಆದಮೇಲೆ 5 ರಿಂದ 6ನೇ ದಿನಕ್ಕೆ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಇದನ್ನು ನಾವು ಈಗೇನು ನಾವು ಕೊಡ್ತಾ ಇದ್ದೀವಲ್ಲ ದ್ರಾವಣ ಅದು ಯೂಸ್ ಮಾಡ್ಕೋಬೋದು. ವೇಸ್ಟ್ ಡಿಕಂಪೋಸರ್ ನೋಡಿ, ಇದನ್ನು ಸಹ ಇದೇ ಥರ ಕ್ಲಾಕ್ ವೈಸ್ ತಿರುಗಿಸ್ಬೇಕು ಬೆಳಗ್ಗೆ ಸಂಜೆ ಮಧ್ಯಾಹ್ನ. ಈಗ ನಮ್ಮದು ಸ್ವಲ್ಪ ಖಾಲಿಯಾಗಿ ಬಂದಿದೆ. ಮದರ್ ಕಲ್ಚರ್ ಎತ್ತಿಟ್ಕೊಂಡಿದ್ದೀವಿ. ಇಲ್ಲಿದೆ ನೋಡಿ, ಇದು ಮದರ್ ಕಲ್ಚರು 2 ಲೀಟ್ರ್ ಎತ್ತಿಟ್ಕೋಬೇಕು. ಇದು ಈಗ ನೋಡಿ 50% 60% ಖಾಲಿ ಆಗಕ್ಕೆ ಬಂದಿದೆ ಯೂಸ್ ಮಾಡ್ತಾ ಖಾಲಿ ಆದಮೇಲೆ ಇದನ್ನು ನಾವು
ಇದರಲ್ಲಿ ಹೊಸ್ದಾಗಿ ಮಾಡ್ಕೋಬೋದು. ಇದನ್ನ ಎತ್ತಿಟ್ಕೊಂಡಿದ್ದೀವಲ್ಲ 2 kg ಬೆಲ್ಲ ಹಾಕಿ 2 ಲೀಟ್ರ್ ಹಾಕ್ಬಿಟ್ರೆ 4 ರಿಂದ 5 ದಿನಕ್ಕೆ ಸಂಪೂರ್ಣವಾಗಿ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಮತ್ತೆ 2 ಲೀಟ್ರ್ ಎತ್ತಿಟ್ಬಿಟ್ಟು ಇದನ್ನ ಯೂಸ್ ಮಾಡ್ತೀವಿ. ನೋಡಿ, ಇದು ಫಿಶ್ ಅಮೈನೋ ಆಸಿಡ್ ಅಂತ ಒಂದು 30 ರಿಂದ 40 kg ಮೀನು, 30 ರಿಂದ 40 kg ಬೆಲ್ಲ ಹಾಕ್ಬಿಟ್ಟು ಫಿಶ್ ಅಮೈನೋ ಆಸಿಡ್ ಮಾಡ್ಕೊಂಡಿದ್ದೀವಿ. ಇದೂ ಅಷ್ಟೇ ಗ್ರೋತ್ ಪ್ರಮೋಟರಾಗಿ ಕೆಲಸ ಮಾಡುತ್ತೆ. ನೋಡಿ, ಇದು ಮೀನು. ಇದು 16 ಲೀಟ್ರ್ ಔಷಧಿ ಹೊಡೆಯೋ ಡ್ರಮ್ಗೆ 2 ml ಇಂದ 3 ml ಹಾಕಿ ಸ್ಪ್ರೇ ಮಾಡ್ಬೋದು, ಅಥವಾ ಡ್ರಂಚಿಂಗ್ ಮಾಡ್ಬೋದು ವೆಂಚೂರಿ ಮೂಲಕ, ಅಥವಾ ಗಿಡಗಳಿಗೆ ನೇರವಾಗಿ ಬಿಡ್ಬೋದು. ಈ ಫಿಶ್ ಅಮೈನೋ ಆಸಿಡ್ ಆ ಕೆಲಸ ಮಾಡುತ್ತೆ. ಈಗ ನಾವು ಒಂದೇ ಕೊಟ್ಟು ತಂದಿರೋದು ಮೀನು, ಇದು ಬೆಲ್ಲ ಮಾತ್ರ. ಇನ್ನು ಮೀನುಗಳು ನಮ್ಮ ಕೆರೆ ಇದೆ, ಇಲ್ಲಿ ಕೆರೆಗೆ ನೀರು ಖಾಲಿ ಆದಂಥ ವೇಸ್ಟ್ ಮೀನುಗಳು ಬಿಸಾಕ್ತಾರಲ್ಲ, ಅದು ಯೂಸ್ ಮಾಡ್ಬೋದು. ಇಲ್ಲ ಮೀನು ಯಾರಾದರೂ ಮಾರಾಟ ಮಾಡ್ತಾರಲ್ಲ, ಅವರು ಪುಕ್ಕ ವೇಸ್ಟು ಕರಳು ಎಲ್ಲ ವೇಸ್ಟ್ ತೆಗ್ದಾಕಿರ್ತಾರಲ್ಲ, ಅದನ್ನು ಸಹ ತಂದು ಮಾಡ್ಕೋಬೋದು. ಎಷ್ಟು ತೂಕ ಮೀನು ತಂತೀವೋ ಮೀನಿನ ವೇಸ್ಟು ಅಷ್ಟೇ ತೂಕ ಬೆಲ್ಲ ತಗೊಂಡು ಉಚಿತವಾಗಿ ಮಾಡ್ಕೋಬೋದು. 25 ರಿಂದ 30 ದಿನ ಬಿಡಬೇಕು ಇದನ್ನು, ಅಥವಾ ಜಾಸ್ತಿ ದಿನ ಬಿಟ್ಟಷ್ಟು ಇದು ಇದು ಜಾಸ್ತಿ ತಾಕತ್ತು ಬರುತ್ತೆ. ಅದನ್ನು ನಾವು ಗಿಡಗಳಿಗೆ ವೆಂಚುರಿ ಮೂಲಕ ಬಿಡ್ತೀವಿ. ಈ ಜಮೀನಿಗೆ ಮೇಲ್ಗಡೆ 2 ಜಮೀನಿದೆ, ಆ ಜಮೀನಿಗೆ ಮಾತ್ರ ಇದರಲ್ಲಿ ಔಷಧಿ ಹೊಡೆಯೋ ಇದರಿಂದ ಬಿಡ್ತೀವಿ. ಇದಾಯ್ತಲ್ವ. ಇದು ನೋಡಿ, ಇದು ಬಿಲ್ವ ರಸಾಯನ ಅಂತ. ಇದು ಬಿಲ್ಪತ್ರೆಕಾಯಿ, ಬಿಲ್ಪತ್ರೆ ಬರುತ್ತಲ್ಲ, ಅದು ಬಿಲ್ಪತ್ರೆಕಾಯಿ. ಎಷ್ಟು kg ಬಿಲ್ಪತ್ರೆ ತಗೊಂಡಿದ್ದೀವೋ ನೋಡಿ, ಈ ಥರ ಇರ್ತದೆ ಬಿಲ್ಪತ್ರೆ. ಕೆಚ್ಚಾಕ್ಬೇಕು ಈ ಥರ ನೋಡಿ, ಎಲ್ಲ ಕರಗಿದೆ. ಎಷ್ಟು ಬಿಲ್ಪತ್ರೆ ಇದೆಯೋ ಅಷ್ಟೇ ತೂಕದ್ದು ಬೆಲ್ಲ ತಗೋಬೇಕು, ಸಾವಯವ ಬೆಲ್ಲ. ನಾವು ತುಮಕೂರಲ್ಲಿ ಒಂದು ಕಡೆ ಇದ್ದೀವಿ, ಅಲ್ಲೂ ತರ್ತೀವಿ. ಇದು ಜಾಸ್ತಿ ಬೇಕಂದರೆ ವಿಜಯಪುರದಿಂದ ವೀರೇಶ್ ಮನ್ಗಳಿಂದ ಸಾವಯವ ಕೃಷಿಕರು, ಅವರಿಂದ ತರ್ತೀವಿ. ಇದು ಅಷ್ಟೇ, ನಾವೀಗ ಏನೇನು ಮಾಡ್ಕೊಂಡಿದ್ದೀವಿ ಅವನ್ನೆಲ್ಲ ಡ್ರಂಚಿಂಗ್ ಮಾಡ್ಬೋದು, ಸ್ಪ್ರೇ ಮಾಡ್ಬೋದು ಈ ಗಿಡಗಳಿಗೆ. ಅಂದರೆ ಈಗ ನಾವು ತರಕಾರಿ ಬೆಳೆ ಅವಕ್ಕೆಲ್ಲ ಮಾಡ್ತಿದ್ದೀವಿ ಅಂದರೆ ಸ್ಪ್ರೇ ಮಾಡೋಕ್ಕೆ ಅನುಕೂಲ. ನಾವೀಗ ದೀರ್ಘಾವಧಿ ಬೆಳೆಗೆ ಮಾಡ್ತಾಯಿದ್ದೀವಿ, ಅಡಿಕೆ, ತೆಂಗು, ಇನ್ನು ಮುಂದೆಲ್ಲ ಹಣ್ಣಿನ ಗಿಡಗಳೆಲ್ಲ. ಹಾಗಾಗಿ ಇವಕ್ಕೆಲ್ಲ ನಾವು ಡ್ರಂಚಿಂಗ್ ಮಾಡ್ತೀವಿ ಅಂದರೆ ವೆಂಚುರಿ ಮೂಲಕ ಅಥವಾ ಆಯಾ ನೀರಿನ ಮೂಲಕ ಬಿಡ್ತಾ ಇದ್ದೀವಿ. ಇದನ್ನೆಲ್ಲ 1 ಲೀಟ್ರು, ಅರ್ಧ ಲೀಟ್ರು ಈ ಥರ ಸೋಸ್ಕೊಂತೀವಿ. ಇದು ಮಾತ್ರ ಗ್ರೋತ್ ಪ್ರಮೋಟರಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಗಿಡಗಳು ಹೊಳಪು ಚೆನ್ನಾಗಿ ಬರುತ್ತೆ, ಒಳ್ಳೆ ಕಲರ್ ಬರುತ್ತೆ, ಗ್ರೀನ್ ಕಲರಾಗಿ. ಇದನ್ನು ಕೆಳಗಡೆ ಒಂದು ಟ್ಯಾಪ್ ಹಾಕ್ಕೊಂಡಿದ್ದೀವಿ. ವೇಸ್ಟ್ ನಮ್ಮ ಹತ್ರ ಎಲ್ಲ ಕಮ್ಮಿ ಖರ್ಚಲ್ಲಿ ರೈತ ಉಳಿಬೇಕು ಅನ್ನೋದೇ ನಮ್ಗೆ ಇಂಪಾರ್ಟೆಂಟು. ಎಲ್ಲ ನಮ್ಮ ಹತ್ರ ಸಿಗೋಂಥ ವೇಸ್ಟ್ಗಳನ್ನ ಉಪಯೋಗಿಸ್ಕೊಂಡು ಮಾಡ್ಕೊಂಡಿರೋದು. ಹಾಗೆ ಇದಾದಮೇಲೆ ಇದೇ ಥರ ಇನ್ನೊಂದು ನೋಡಿರಿ, ಇದು ಸ್ಟೋನ್ ಕಲ್ಚರ್ ಅಂತ. ಸ್ಟೋನ್ ಕಲ್ಚರ್ ಅಂತ ಒಂದು 10 ರಿಂದ 15 ಥರದ್ದು ಕಲ್ಲುಗಳನ್ನ ಯೂಸ್ ಮಾಡ್ಕೊಂಡು ಮಾಡಿರೋಂಥದ್ದು. ಎಲ್ಲ 2-2 kg ಕಲ್ಲು ನಮ್ಮ ಹತ್ರ ಸಿಗೋ ಅಂಥದ್ದು. ನಾವು ತುಮಕೂರಲ್ಲಿ ವಾಸ ಮಾಡೋದ್ರಿಂದ ಅಲ್ಲಿ ಗ್ರಾನೈಟಲ್ಲಿ ವೇಸ್ಟ್ ಕಲ್ಲು ಸಿಗುತ್ತೆ. ಖನಿಜಾಂಶ ಬೇಕಲ್ವ ಗಿಡಗಳಿಗೆ, ಆ ಖನಿಜಾಂಶಕ್ಕೆ ಇದನ್ನು ಸಹ 3 ರಿಂದ 4 ತಿಂಗಳು ಸಹ ಬಿಟ್ಟಿದ್ದೀವಿ. ಜೊತೆಗೆ ಇದಕ್ಕೆಲ್ಲದಕ್ಕೂ ಮದರ್ ಕಲ್ಚರ್ ನಾವು ಆಗಲೇ ಹೇಳಿರುವಲ್ಲ, ಅದೇ ಥರ ವೇಸ್ಟ್ ಡಿಕಂಪೋಸರು ಇಲ್ಲ ಗೋಕೃಪಾಮೃತ ಇದಕ್ಕೆ ಹಾಕಬೇಕು. ಇದನ್ನು ಕರಗಿ ನಮಗೆ ಕಲ್ಲೂ ಕರಗುತ್ತೆ. ಕೆಲವ್ರು ನಗ್ತಾರೆ ಕಲ್ಲು ಕರಗುತ್ತೆ ಅಂದರೆ. ನಾವು ಆ್ಯಕ್ಚುಲಿ ಇದು ಬಕೆಟ್ ಫುಲ್ ಇತ್ತು, ಈಗ ಸ್ವಲ್ಪ ಕಮ್ಮಿ. ಅಂದರೆ ಇವತ್ತು ಹಾಕಿದ್ರೆ ನಾಳೆ ಬೆಳಗ್ಗೆ ಎಲ್ಲ ಚೂರಾಗಿ ಭೂಮಿಗೆ ಹೋಯ್ತು ಅನ್ನೋ ಥರ ಇಲ್ಲ. ನಿಧಾನಕ್ಕೆ ಈ ವೇಸ್ಟ್ ಡಿಕಂಪೋಸರ್ಲಿರೋದು ಪವರು ಎಲ್ಲ ಎಳಿತಿದ್ವಿ. ನೋಡಿ, ಇಲ್ಲಿ ಟ್ಯಾಪ್ ಮಾಡ್ಕೊಂಡಿದ್ದೀನಿ. ಅದನ್ನು ಆ ಟ್ಯಾಪ್ ಮೂಲಕ ಇಟ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಒಂದು ಬಕೆಟಲ್ಲಿ ಹಾಕ್ತೀವಿ. ನೋಡಿ, ಇದು ಬೆಟ್ಟದ ನೆಲ್ಲಿಕಾಯಿಂದ ಮಾಡ್ಕೊಂಡಿರೋಂಥದ್ದು. ಎಷ್ಟು ಬೆಟ್ಟದ ನೆಲ್ಲಿಕಾಯಿ ಹಾಕಿದೀವೋ ಅಷ್ಟೇ ಬೆಲ್ಲ ಹಾಕಬೇಕು. ಬೆಟ್ಟದ ನೆಲ್ಲಿಕಾಯಿ 15 ರಿಂದ 20 ದಿನ ಬಿಟ್ಟರೆ ಸ್ಮೂತಾಗಿ ಮೆತ್ತಗಾಗ್ಬಿಟ್ಟಿರುತ್ತೆ. ಇದನ್ನು ಸಹ ಅಷ್ಟೇ ಗಿಡಗಳಿಗೆ ತುಂಬ ಒಳಗೆ ಬರುತ್ತೆ. ಗಿಡಗಳಿಗೆ ಬೆಟ್ಟದ ನೆಲ್ಲಿಕಾಯಿ ಉಪಯೋಗಿಸಿದೆ. ಇದನ್ನು ನಾವು ಸೇಮ್ ಏನು ಪ್ರೊಸೀಜರ್ ಎಲ್ಲವೂ ಹೆಂಗೆ ಮಾಡ್ತಿದ್ದೀವೋ ಅದೇ ಥರ ಪ್ರೊಸೀಜರಲ್ಲಿ ಇದನ್ನು ಮಾಡ್ತೀವಿ. ಇದನ್ನು ಗಿಡಗಳಿಗೆ ಕೊಡೋದು ಸಹ ಅದೇ ಥರ. ಈಗ ನಾವು ತರಕಾರಿ ಬೆಳೆಯೋರಾದರೆ ಮಾತ್ರ ಸ್ಪ್ರೇ ಮಾಡಬೇಕು ಗಿಡಗಳಿಗೆ, ಮೇಲ್ಗಡೆಗೆ. ತರಕಾರಿ ಬೆಳೀತಾ ಇಲ್ಲ, ನಾವು ದೀರ್ಘಾವಧಿ ಮಾಡ್ತಾ ಇರೋದ್ರಿಂದ ಡ್ರಂಚಿಂಗ್ ಮಾಡ್ತೀವಿ. ಅದಾಯ್ತಾ. ಇನ್ನೊಂದು ಮಾಡಿದ್ದೀವಿ, ಇದ್ರ ಹೆಸರು ದಶಪರ್ಣಿ ಅಂತ. ಇದ್ರ ಹೆಸರು ದಶಪರ್ಣಿ ಅಂತ. ಒಂದು 10 ರಿಂದ 15 ಥರದ್ದು ನಮ್ಮ ಹತ್ರ ಹೊಲ್ದಾಗ ಬೆಳೆಯೋಂಥ ಕಳೆಗಳು, ಯಾವ ಥರ ವೇಸ್ಟ್ ಸೊಪ್ಪುಗಳು. ನೋಡು, ಇದು ಯಾವ ಥರ ಅಂದರೆ ಎಕ್ಕೆ ಗಿಡ, ಹೊಂಗೆ ಗಿಡ, ಆಮೇಲೆ ಬೇವಿನ ಗಿಡ, ಕತ್ತಾಳೆ, ಮತ್ತು ಈ ಕಾಂಗ್ರೆಸ್ ಗಿಡ, ಉಗಣೆ ಬಳ್ಳಿ, ಏನೇನು ಸಿಗುತ್ತೋ ಅದನ್ನು ನಮ್ಮ ಹತ್ರ ವೇಸ್ಟ್ ಏನು ಸಿಗುತ್ತೋ ಅದನ್ನೆಲ್ಲ ಹಾಕ್ಬೋದು. ಆದ್ರೆ ನಾವು ಈ ಥರದ್ದೆಲ್ಲ ಹಾಕಿ ಇದನ್ನು ಮಾಡ್ಕೊಂಡಿದ್ದೀವಿ. ಇದನ್ನು ಹಾಕೋದ್ರಿಂದ ಏನು ಉಪಯೋಗ ಅಂದರೆ
ನಮ್ಮ ಗಿಡಗಳಿಗೆ ಯಾವುದೇ ಥರ ರೋಗ ಬರದೇ ಇರೋ ಥರ ಸೆಕ್ಯೂರಿಟಿ ಥರ ಕೆಲಸ ಮಾಡುತ್ತೆ. ಇದನ್ನ ನಾವು ಅಷ್ಟೇ ಒಂದು 10 ಲೀಟ್ರು ಇದನ್ನ ಸೋಸ್ಕೊಂತೀವಿ. ಇದನ್ನ ಮಾಡೋ ರೀತಿ ಎಲ್ಲರಿಗೂ ಈಜಿ. ಸಾವಯವ ಕೃಷಿಕರಿಗೆ ನಾವು ಮಾಡ್ಕೊಂಡಿರೋಂಥವು 2-3 5-6 ಐಟಮ್ ಇದೆಯಲ್ಲ, ಇದನ್ನೆಲ್ಲ ಮಾಡ್ಕೊಂಬಿಟ್ರೆ ತುಂಬ ಖರ್ಚು ಕಮ್ಮಿ, ಒಂದೇ ಬೆಲ್ಲಕ್ಕೆ ಮಾತ್ರ. ಇನ್ನು ಮಿಕ್ಕಿದಂತೆ ಗಿಡಗಳಿಗೆ ನಾನು ಏನು ಮಾಡಿದ್ದೀನಿ ಅನ್ನೋದು ಬರೀ ಇವನ್ನ ತೋರಿಸೋದಲ್ಲ, ನಾವು ಗಿಡಗಳನ್ನೂ ಸಹ ತೋರಿಸ್ತೀನಿ. ಜೊತೆಗೆ ಅಕ್ಕಪಕ್ಕದವ್ರಿಗೂ ಸಹ ಹೇಳ್ತಾ ಇದ್ದೀನಿ, ಉಪಯೋಗಿಸ್ಕೊಳ್ಳಿ, ಈ ಥರ ಮಾಡಿ ಅಂತ. ನೀವು ಅದನ್ನು ಸಹ ತೋರಿಸ್ತೀನಿ, ನೋಡ್ರಿ. ಇದಾದ್ಮೇಲೆ ಇನ್ನೊಂದು ಬಯೋಚಾರ್ ಥರ ಒಂದು ಒಲೆ ಬೂದಿ ಯೂಸ್ ಮಾಡ್ಕೊಂಡು ಒಂದು ಮಾಡ್ಕೊಂಡಿದ್ದೀವಿ. ಇವೆಲ್ಲ ಹೇಳಿನಲ್ವ, ಇವನ್ನೆಲ್ಲವನ್ನೂ ಸೋಸ್ಕೊಂಡ್ಬಿಟ್ಟು ಜಾಲರದಲ್ಲಿ ಒಂದು 30-40 ಲೀಟ್ರ್ 50 ಲೀಟ್ರ್ ಆಗುತ್ತೆ. ಜಾಸ್ತಿ ಇರೋದು ಜಾಸ್ತಿ ತಂತೀನಿ, ಕಮ್ಮಿ ಇರೋದು ಕಮ್ಮಿ ತಂತೀನಿ. ಅಂದರೆ ಈಗ ಉದಾಹರಣೆಗೆ ಆ ಬೆಟ್ಟದ ನೆಲ್ಲಿಕಾಯಿ, ಆ ಸ್ಟೋನ್ ಕಲ್ಚರು, ಮೀನು ಮತ್ತು ಬಿಲ್ವ ರಸಾಯನ ಇದೆಯಲ್ಲ, ಎಲ್ಲ 1 ಲೀಟ್ರು. ಇನ್ನು ಮದರ್ ಕಲ್ಚರ್, ವೇಸ್ಟ್ ಕಂಪೋಸರು, ಗೋಕುಪಾಮೃತ, ದಶಪರ್ಣಿ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆಯಲ್ಲ, 3 ಥರ ಏಕದಳ ಧಾನ್ಯ, 3 ಥರ ದ್ವಿದಳ ಧಾನ್ಯ, 3 ಥರ ಎಣ್ಣೆಕಾಳು, ಕಾಪರ್ ಎಲ್ಲ ಹಾಕಿ ಮಾಡಿದ್ದೀವಲ್ವ, ಅದನ್ನು ಜಾಸ್ತಿ. ಇವನ್ನೆಲ್ಲನೂ ಒಂದು 60-70 ಲೀಟ್ರ್ ಆಗುತ್ತೆ. ಇದನ್ನು ವೆಂಚುರಿ ಮೂಲಕ ನಾವೆಲ್ಲ ಗಿಡಗಳಿಗೆ ಡ್ರಂಚಿಂಗ್ ಮಾಡ್ತೀವಿ. ನಾವು ವಾರದ ಕೃಷಿಕರಾಗಿರೋದ್ರಿಂದ ವಾರಕ್ಕೆ ಒಂದೇ ಸರಿ ಇಷ್ಟೆಲ್ಲ ಒಬ್ಬರೇ ಕರೆಂಟ್ ಇರೋ ಟೈಮ್ನಲ್ಲಿ ಮುಗಿಸ್ಕೋಬೇಕು. ಇದು ನೋಡಿ ಬಯೋಚಾರ್ ಅಂತ ಇದು ಸಿಗುತ್ತಲ್ವ, ಇದ್ಲು ಅದನ್ನು ನಮ್ಮ ತೋಟದಲ್ಲೇ ಸಿಗೋದು, ಮತ್ತು ನಮ್ಮ ಮನೇಲಿರೋ ಬೂದಿ ಎಲ್ಲ ಯೂಸ್ ಮಾಡ್ಕೊಂಡು ಇದನ್ನು ಸಹ ಒಂದು ಮಾಡ್ಕೊಂಡಿದ್ದೀವಿ. ಇದನ್ನು ಅಷ್ಟೇ ಗಿಡಗಳಿಗೆ ಫೋರಸ್ ಚೆನ್ನಾಗಿ ಬರುತ್ತೆ, ಮತ್ತು ಚೆನ್ನಾಗಿ ಗಿಡಗಳು ಬೆಳವಣಿಗೆ ಆಗೋಕ್ಕೆ ಬೇರುಗಳಿಗೆ ತುಂಬ ಅನುಕೂಲ. ಅದೇ ಕಾರಣಕ್ಕೆ ಇದನ್ನು ಒಂದು ಮಾಡ್ಕೊಂಡಿದ್ದೀವಿ. ಇದನ್ನು ಸಹ ನಾವೆಲ್ಲವನ್ನೂ ಸೋಸ್ಕೊಂಡು ಹಾಕ್ತೀವಿ. ಎಲ್ಲ ಸೋಸ್ಬಿಟ್ಟು ಒಂದ್ಸರಿ ಬಿಡ್ತೀವಿ. ನೋಡಿ ಬಯೋಚಾರ್ನ ಅರ್ಧ ಇದಾಗಿದೆ ನೋಡಿ, ಬಯೋಚಾರ್ಗಳು ಆಫ್ ಇದಾಗಿರೋದು. ಇವನ್ನ ಅದರಲ್ಲಿ ನೆನಕಿಟ್ಟಿದ್ದೀವಿ ವೇಸ್ಟ್ ಕಂಪೋಸರ್ ಒಳಗೆ. ಇದನ್ನು ವೆಂಚುರಿ ಮೂಲಕ ಮತ್ತು ಇದು ಔಷಧಿ ಪಂಪಿನ ಮೂಲಕ ಗಿಡಗಳಿಗೆ ಬಿಡ್ತೀನಿ. ಈಗ ನಾವು ದ್ರಾವಣಗಳನ್ನ ಕೈಯಿಂದಲೇ ಒಂದೊಂದನ್ನೇ ತೋರಿಸ್ತಾ ಇದ್ದೀವಿ. ಒಂದಕ್ಕೆ ಆಗಬಾರ್ದು. ಅದಕ್ಕೆ ಏನು ಮಾಡ್ತೀವಿ, ಒಂದಾದ ತಕ್ಷಣ ಒಂದನ್ನು ತೊಳ್ಕೊಂತೀವಿ. ಏನಕ್ಕೆ ಅಂದರೆ ಅದು ಈ ಔಷಧಿ ಈ ದ್ರಾವಣಕ್ಕೆ ಆ ದ್ರಾವಣ ಮಿಕ್ಸ್ ಆಗಬಾರ್ದು. ಲಾಸ್ಟಲ್ಲಿ ಮಿಕ್ಸ್ ಆಗಿ ಗಿಡಗಳಿಗೆ ಕೊಡುವಾಗ ಓಕೆ, ಯಾಕೆಂದರೆ ಇದು ಹಾಳಾಗ್ಬಿಡುತ್ತೆ. ಗೋಕೃಪಾಮೃತನೂ ವೇಸ್ಟ್ ಕಂಪೋಸರ್ಗೂ ಈ ಥರದ್ದೆಲ್ಲ ಮಿಕ್ಸ್ ಮಾಡಿಬಿಟ್ರೆ ಅದರಲ್ಲಿ ಹುಳ ಆಗ್ಬಿಟ್ಟು ಬೇಗ ಹಾಳಾಗ್ಬಿಡುತ್ತೆ. ಅದು ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ. ಇನ್ನು ಇವೆಲ್ಲ ಇದಾವಲ್ವ, ಸೊಪ್ಪಿಂದು ಇದೆಲ್ಲ, ಇವನು ಒಂದ್ರಲ್ಲೊಂದು ಯೂಸು ಮಾಡ್ಬೋದು, ಆದ್ರೂ ನಾನು ಮಾಡಲ್ಲ. ಒಂದ್ಕೊಂದು ಸಪ್ರೇಟಾಗಿ ತಗೊಂಡು ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದನ್ನೊಂದು ಟಚ್ ಮಾಡಲ್ಲ. ಯಾಕೆಂದರೆ ಅದು ಹಾಳಾಗಬಾರ್ದು ಅನ್ನೋ ಕಾರಣದಿಂದ ಲಾಸ್ಟಲ್ಲಿ ಎಲ್ಲನೂ ಮಿಕ್ಸ್ ಮಾಡಿನೇ ಗಿಡಕ್ಕೆ ಬಿಡೋದು. ಬಟ್ ಒಂದ್ಕೊಂದು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಆ ಥರ ಮಾಡ್ತೀನಿ. ಸಣ್ಣ ಮಿಸ್ಟೇಕ್ ಆಯ್ತು ಅಂದರೆ ಹೋದ್ರೆ ಕಳ್ಕೊಂಡ್ರೆ ತಿರುಗಿ ನಾವೆಲ್ಲ ಹೋಗಿ ತರಬೇಕಾಗುತ್ತೆ ಅನ್ನೋ ಕಾರಣದಿಂದ ನಾನು ಆ ಥರ ಮಾಡ್ತೀನಿ. ಈಗ ನಾವು ಏನೇನು ಮಾಡ್ಕೊಂಡಿದ್ದೀನಿ, ಇಷ್ಟು ದಿವಸದಿಂದ ಕೊಡ್ತಾ ಇದ್ದೀನಿ, ಆ ಗಿಡಗಳನ್ನು ತೋರಿಸ್ತೀನಿ. ಮೇಯ್ನು ಸಾವಯವ ಕೃಷಿಕರಾದರೂ ಎಲ್ಲಿ ಜಮೀನಿದೆ ಅಲ್ಲೊಂದು ಸಣ್ಣದಾಗಲಿ ಮನೆ ಇರಬೇಕು. ಮನೇಲಿ ಎಲ್ಲ ಈ ಥರ ನಮಗೆ ಬೇಕಾದ ಅಳವಡಿಸ್ಕೋಬೋದು. ಅದನ್ನು ತಗೊಂಡು ಈ ಥರ ಉಪಯೋಗಿಸ್ಕೊಂಡ್ರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಅದನ್ನು ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ಇನ್ನೊಂದು ವಿಶೇಷತೆ ಇದೆ, ಬನ್ನಿ ಹೇಳಿ ಅಣ್ಣ, ಏನು ವಿಶೇಷತೆ ಅಂತ. ಇದು ಏನಂದ್ರೆ ವಿಶೇಷತೆ, ನಾವು ಈಗ ಸಿಟಿಲಿರೋರು ಅಥವಾ ಹಳ್ಳಿಲಿರೋರು ಸಹ ಕುಡಿಯೋ ನೀರಿಗೆ ವಿಶೇಷವಾಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ನಾವೇನು ಮಾಡ್ತಿದ್ದೀವಿ, ಕನಿಷ್ಠ ಪಕ್ಷ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಟೈಮಲ್ಲಿ ಜಾಸ್ತಿ ಮಳೆ ಬರುತ್ತಲ್ಲ, ಸ್ವಾತಿ ಮಳೆ, ಲಾಸ್ಟ್ ಮಳೆ, ಆ ಟೈಮಲ್ಲಿ ಹಿಡಿದು ಇಟ್ಕೊಂಡಿರೋ ಅಂಥದ್ದು ಇದು ಕುಡಿಯೋ ನೀರು. ಇದು ಮಳೆ ನೀರು. ಇದು 1 ವರ್ಷದವರೆಗೂ ಉಪಯೋಗಿಸಿರೋ ಸಹ ಏನೂ ಆಗಲ್ಲ. ನೋಡಿರಿ, ಏನಾನ ಬ್ಯಾಕ್ಟೀರಿಯಾ ಆಗಿದೆಯಾ? ಕೆಲವರು ಅಕ್ಕಪಕ್ಕದ ಮನೆಯಲ್ಲಿ ಇದಕ್ಕೆ ಮುಂಚೆ ರೈತರುಗಳು, ಆ ಯಜಮಾನ್ರುಗಳು ಎಷ್ಟು ವರ್ಷ ತುಂಬ ಬಾಳ್ತಿದ್ನು ಅಂದರೆ ಇದೇ ಕಾರಣಕ್ಕೆ. ಭೂಮಿಲಿ ನೈಸರ್ಗಿಕವಾಗಿ ಸಿಗೋ ವಸ್ತು ಥರ ಇದು. ಹರಳದಲ್ಲಿ ಹೋಗೋದು, ಚೆಲ್ಮೆ ಕುಡಿದು ನೀರು ಕುಡಿತಿದ್ರಲ್ಲ, ಅದಕ್ಕಿಂತ ಚೆನ್ನಾಗಿದೆ ಇದು ಕುಡಿಯೋದಕ್ಕೆ. ನಾವು ಇದನ್ನೇ ಇಲ್ಲಿಗೆ ಬಂದಾಗ ಉಪಯೋಗಿಸೋದು. ತುಮಕೂರಿಂದನ ನಾನು ವಾಸ ಮಾಡ್ತಾ ಇರೋದು, ಅಲ್ಲಿಂದ ತರಲ್ಲ, ನಾವು ಇಲ್ಲೇ ಬಂದು ಇಟ್ಟಿದ್ದೀವಿ. 2 ಕ್ಯಾನ್ ಆಲೆ ಖಾಲಿ ಆಗಿದೆ. ಈಗ ಆಲ್ರೆಡಿ ಮಾರ್ಚ್ 1ನೇ ತಾರೀಕು ಬಂದಿದೆ. ಅಂದರೆ ನೀವೇ ಲೆಕ್ಕ ಮಾಡಿ, 5-6 ತಿಂಗಳು ಹಿಂದೆಗಡೆ ಹಿಡಿದಿಟ್ಟಿರೋದು ಮಳೆ ನೀರಿದೆ. ಮಳೆ ನೀರಿಗೆ ಇರೋ ತಾಕತ್ತಿದು. ನೀವು ಸಹ ಕುಡಿದು ನೋಡಿ, ಆಮೇಲೆ ರಿಸಲ್ಟ್ ಹೇಳಿ ಚೆನ್ನಾಗಿದೆ ಏನಾಗಿದೆ ಅನ್ನೋ ಕಾರಣಕ್ಕೆ ನೀವು ಹೇಳಬೇಕು, ನಾನು ಹೇಳೋದಕ್ಕಿಂತ. ಸ್ನೇಹಿತರೆ, ಫಿಲ್ಟರ್ ನೀರಿಗಿಂತ ಮಸ್ತಿದೆ ನೀರು.
ಕುಡಿತಾ ಇದ್ರೆ ಇನ್ನೂ ಕುಡಿಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಮಳೆ ಬರೋ ಸ್ಮೆಲ್ ಗಿಲ್ ಏನಿಲ್ಲ. ಮಳೆ ಬರುವ ಸಮಯದಲ್ಲಿ ಕಲೆಕ್ಟ್ ಮಾಡಿಟ್ಟಿರೋದು. ಈ ಶೀಟಿನ ನೀರು ಒಂದು ಅರ್ಧ ಗಂಟೆ ಹೋದ್ಮೇಲೆ ಇದನ್ನು ಇದು ಸ್ಟೀಲ್ದು ಕಂಟೈನರ್ಗಳ್ನ ಇಟ್ಟು ಸ್ವಲ್ಪ ಸ್ವಲ್ಪ ಎಲ್ಲ ಕಲೆಕ್ಟ್ ಮಾಡಿ ಫಿಲ್ಟ್ರ್, ಇದು ಒಂದು ಜಾಲರ ಹಾಕೊಂಡು ಫಿಲ್ಟ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀವಿ. ಈಗ ಬಂದರೆ ನಾವು ಇದನ್ನೇ ಉಪಯೋಗಿಸೋದು. ಅವರು ಉಪಯೋಗಿಸ್ತಾರೆ, ನಮಗೂ ಕೊಡ್ತಾ ಇದ್ದಾರೆ. ಒಳ್ಳೆ ಬೆಳವಣಿಗೆ ಇದು. ಸ್ನೇಹಿತರೆ, ನಮ್ಗೆ ಏನಾದರೂ ನೀರು ಬೇಕು ಅಂತಂದರೆ ಕಾಮನಾಗೆ ಈಗ ನಮ್ಮ ಕಡೆ ಫಿಲ್ಟ್ರ್ ವಾಟ್ರು ಅಮೌಂಟ್ ಕೊಟ್ಬಿಟ್ಟು ನಾವೇನು ಮಾಡ್ತೀವಿ, ನೀರು ತಗೊಂತೀವಿ. ಈಗ ನಮಗೆ ಮಳೆ ನೀರು ಬೇಕು ಅಂದರೆ ಸಿಗಲ್ಲ. ಅದೇ ನೋಡಿರಿ, ಈಗ ನಮ್ಗೀಗ ಎಷ್ಟೇ ದುಡ್ಡು ಕೊಡ್ತೀವಿ ಅಂದರೆ ಈಗ ಮಾರ್ಚ್ ತಿಂಗಳಲ್ಲಿ ಮಳೆ ನೀರು ಬೇಕು ಅಂದರೆ ಸಿಗೋಕ್ಕೆ ಸಾಧ್ಯನಾ? ಇಲ್ಲ. ಅದನ್ನೇ ಆ ಸಮಯದಲ್ಲಿ ಕೂಡಿಟ್ಕೊಂಡ್ರೆ ಒಳ್ಳೆ ಹೆಲ್ತು. ನಮಗೆ ಯಾವುದೇ ಥರದ್ದು 44ನೇ ವರ್ಷ ನಡೀತಾ ಇದೆ, ಯಾವುದೇ ಬೋನ್ ತೊಂದರೆ ಇಲ್ಲ, ಹಾಸ್ಪಿಟ್ಲಿಗೆ ಹೋಗಿಲ್ಲ ಹೇಳ್ಬೇಕು ಅಂದರೆ. ನಮ್ಮದು ಜೀವನ ಶೈಲಿನೇ ಆ ಥರ. ಬೆಳಗ್ಗೆ 4:30-5 ಗಂಟೆಗೆ ಎದ್ದಾಡ್ತೀವಿ, ಸಂಜೆ 7:30-8 ಗಂಟೆಗೆ ಮಲಗ್ತೀವಿ. ತುಮಕೂರಾಗಿದ್ದು ಕೆಲವ್ರು ಯಾರನ್ನ ಫೋನ್ ಮಾಡಿದಾಗ ನನಗೆ ನಗ್ತಾರೆ, ಅಲ್ಲಿ 8 ಗಂಟೆಗೆ ಮನಗಿದ್ದೀನಿ ಅಂತೀಯ, ತುಮಕೂರಾಗಿದ್ದೀರಾ ಅಂತಾರೆ. ಇವರು ಫೋನ್ ಮಾಡಿದಾಗಲೂ ಸಹ ನಾನು ಹಂಗೇನೆ, ಇವರು 9:10 ಫೋನ್ ಮಾಡಿದ್ರೆ ನಾನು 8:15 ಮನಗಿದೆ. ನಮ್ಮ ಮಗ ನಿಮ್ಗೆ ಹೇಳಿದಾಗಲೇ ಹಂಗೆ ಅಂದ್ಕೊಂಡೆ, ಯಾರ್ಯಾರು ಇರ್ತಾರೆ ನೋಡಪ್ಪ ಹೆಂಗೆ ಅಂತ. ಸರಿ ಸರ್, ಆಯ್ತು, ಬನ್ನಿ ಗಿಡಗಳು ತೋರಿಸ್ತೀನಿ ನೋಡ. ಸ್ನೇಹಿತರೆ, ಈಗ ಮನೆಯಲ್ಲಿ ಈಗ ಅಡುಗೆ ಮಾಡ್ಬೇಕಾದ್ರೆ ಬರೋಂಥ ಏನು ನಮ್ಮ ತರಕಾರಿಗಳಾಗಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನ ಅದನ್ನು ಮತ್ತೆ ನಾವು ಯಾವ ಥರ ಮರುಬಳಕೆ ಮಾಡ್ಬೋದು, ಅದನ್ನು ಯಾವ ಥರ ಗೊಬ್ಬರ ಮಾಡ್ಬೋದು ಅಂತ ಹೇಳಿ ಇವರು ಒಂದು ಮಾದರಿಯಾಗಿ ನಮಗೆ ತೋರಿಸ್ತಾರೆ. ನಿಜವಾಗ್ಲೂ ಕೂಡ ಮಾದರಿ ಇದೊಂದು. ಯಾವ ಥರ ಹಣ ತೋರಿಸಿ. ನಾವು ವಾರದ ಕೃಷಿಕರಾಗಿರೋದ್ರಿಂದ, ವಾರೆಲ್ಲ ತುಮಕೂರಲ್ಲಿ ವಾಸ ಮಾಡೋದ್ರಿಂದ ಪ್ರತಿದಿನ ತಿಂಡಿ ಮಾಡ್ತೀವಿ, ತರಕಾರಿ ಕಟ್ ಮಾಡ್ತೀವಿ. ತರಕಾರಿ ವೇಸ್ಟ್ಗಳು, ಕ್ಯಾರೆಟಿಂದು, ಹಳಸಿನಣ್ಣಿಂದು, ಬಾಳೆಹಣ್ಣಿಂದು, ಮತ್ತು ಇದೆಲ್ಲ ವೇಸ್ಟ್ಗಳನ್ನೆಲ್ಲನ, ಈರುಳ್ಳಿ ಚಿಪ್ಪೆ, ಬೆಳ್ಳುಳ್ಳಿ ಚಿಪ್ಪೆ, ಸೊಪ್ಪಿನ ತರಕಾರಿ, ಇದನ್ನೆಲ್ಲ ವಾರದೆಲ್ಲ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ತಂದು ನಮ್ಮ ತೋಟಕ್ಕೆ ಹಾಕ್ತೀವಿ. ಅಂದರೆ ನಮ್ಮದು ಸಾವಯವ ಕೃಷಿ ಮಾಡಬೇಕು ಅಂತ ಎಷ್ಟು ಉತ್ತೇಜನ ಇದೆ ಅಂತ ಇದರಲ್ಲೇ ಗೊತ್ತಾಗ್ಬೇಕು ನಿಮಗೆ. ನಾವೇನಂದರೆ ಇದನ್ನು ಹೇಳ್ಕೋಬೇಕು ಅಂತ ಇಲ್ಲ, ನಾವು ತಂದಿರೋದು ನೋಡಿ ಈ ವಿಡಿಯೋ ಮಾಡೋಕ್ಕೆ ಬಂದಿರೋರು ಕೇಳಿದ್ರಿಂದ ತೋರಿಸ್ತಾ ಇದ್ದೀವಿ. ತಪ್ಪು ತಿಳ್ಕೊಬೇಡಿ, ಕಂಜೂಸ್ ಅನ್ನೋ ಥರ. ಬಟ್ ನಾವು ಮಾಡಿರೋದು ಉಪಯೋಗಿಸ್ಕೋಬೇಕು. ಈಗ ಅಲ್ಲಿ ವೇಸ್ಟ್ ಬಿಸಾಕ್ತಿದ್ವಿ, ಬೆಂಕಿ ಹಾಕ್ತಿದ್ರು, ವೇಸ್ಟ್ ಆಗ್ತಿದ್ರು. ಇಲ್ಲಿ ನಮ್ಮದೊಂದು ಅಡಿಕೆ ಗಿಡದ ತೋಟಕ್ಕೆ ಆಗೋವಷ್ಟು ಗೊಬ್ಬರ ಆಗುತ್ತೆ, ಅದರಿಂದ ಏನು ನಷ್ಟ ಇಲ್ಲ. ಹಾಗಾಗಿ ವಾರಕ್ಕೆ ಒಂದು ದಿವಸ ಒಂದು ಗಿಡಕ್ಕೆ ಆಗೋವಷ್ಟು ನಮ್ಮ ಮನೆಯದೇ ವೇಸ್ಟು, ತರಕಾರಿ ವೇಸ್ಟು. ಪ್ಲಾಸ್ಟಿಕ್ ಯಾವುದನ್ನು ನಾವು ಬಳಸಲ್ಲ. ಪ್ಲಾಸ್ಟಿಕ್ ಇಲ್ದಲೇ ಏನೈತೆ ಅದನ್ನು ಎಲ್ಲ ತಂದುಬಿಟ್ಟು ಇಲ್ಲಿ ಒಂದು ಗಿಡಕ್ಕೆ ಹಾಕ್ತಾಯಿದ್ವಿ. ಸ್ನೇಹಿತರೆ, ಇದು ನಮಗೆ ಬೇರೆ ಥರ ಹೆಂಗೆ ಅನ್ಸುತ್ತೋ ಗೊತ್ತಿಲ್ಲ, ನಿಜವಾಗ್ಲೂ ಕೂಡ ಇದೊಂದು ಮಾದರಿ ಅಂತ ಹೇಳ್ಬೋದು. ಇವತ್ತು ನಮ್ಮ ಕಸಗಳು ಬೇರೆ ಬೇರೆ ಥರ ಎಲ್ಲ ಆಗ್ತಾಯಿದೆ, ಎಲ್ಲೆಲ್ಲೋ ಬೀಳೋದು, ಅದು ಬೇರೆ ಥರ ವಿಭಿನ್ನವಾಗಿ ನಮಗೆ ಇವತ್ತೆಲ್ಲ ಕಾಣ್ತಾ ಇದೆ. ಬಟ್ ಅದೇ ಸ್ವಂತ ಮನೇಲಿ ಬಂದಿದ್ದ ಕಸನ ಹಿಂಗೂ ಕೂಡ ನಿರ್ವಹಣೆ ಮಾಡ್ಬೋದು, ಒಂದು ಗೊಬ್ಬರ ಮಾಡ್ಬೋದು ಅಂತೇಳಿ ನೀವು ತೋರ್ಸ್ಕೊಂಡು ಕೊಡ್ತಿದ್ದೀರ. ಇದೊಂದು ಒಳ್ಳೆ ವಿಶೇಷ ಅಂತ ಹೇಳ್ಬೋದು. ಇದೊಂದು ಅಭಿನಂದನಾ ಕಾರ್ಯ ನಿಮ್ಗೆ, ಇದು ನಿಜವಾಗ್ಲೂ ಕೂಡ ಸರಿ. ಅದು ಏನು ಗೊತ್ತಾ, ಉಪಯೋಗಿಸ್ಕೋಬೇಕು ಅನ್ನೋದು ನಮ್ಮ ಮೂಲ. ಖಂಡಿತ ಇದು ಚೆನ್ನಾಗಿದೆ. ಇದು ನೀವು ಯಾರಾದ್ರೂ ಬೇಕಾದ್ರೆ ಖಂಡಿತ ನೀವು ಮಾಡ್ಕೊಳ್ಳಿ. ಬನ್ನಿ, ತೋರಿಸ್ತೀನಿ ನಾವು ಇವನ್ನೆಲ್ಲ ಉಪಯೋಗಿಸ್ಕೊಂಡಿರೋ ಅಂತ ತೋಟನ. ಓಕೆ ಅಣ್ಣ, ಈಗ ಇದು ಹೆಂಗೆ ಪ್ರೋಸೆಸ್ ಆಗುತ್ತೆ ಅಂತ ಹೇಳಿ ಗಿಡಗಳಿಗೆಲ್ಲ? ಇದು ಗಿಡಗಳಿಗೆ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡುತ್ತೆ. ಇದು 3 ಥರದ್ದು ಏಕದಳ ಧಾನ್ಯ, 3 ಥರದ್ದು ದ್ವಿದಳ ಧಾನ್ಯ, 3 ಥರದ್ದು ಎಣ್ಣೆಕಾಳು, ಮತ್ತು 3 ಥರದ್ದು ಖನಿಜಾಂಶ. ಒಂದು ಕಬ್ಬಿಣ, ಒಂದು ತಾಮ್ರ, ಮತ್ತು ಒಂದು ಜಿಂಕು ಬ್ಯಾಟ್ರಿಲಿ ಪ್ಲಸ್ ಬರುತ್ತಲ್ವ, ಅದು ಒಂದು 50 ರೂಪಾಯಿ ಕೊಟ್ಟರು ಬ್ಯಾಟ್ರಿನೇ ಹೊಡೆದಾಕಿ ಪ್ಲಸ್ ಪ್ಲೇಟ್ ಬರ್ತಾವಲ್ಲ, ಆ ಪ್ಲೇಟ್ ಹಾಕಿದ್ದೀವಿ. ಈ 2 ಬಕೆಟಲ್ಲಿ ಇದೆಯಲ್ಲ, ಇದು ನಮ್ಮ ಮನೆ ಹತ್ರ ನಾವು ಮಾಡ್ಕೊಂಡಿರೋಂಥದ್ದು. ಫಿಶ್ ಅಮೈನೋ ಆಸಿಡು, ಸ್ಟೋನ್ ಕಲ್ಚರು, ಮತ್ತು ಬಿಲ್ವ ರಸಾಯನ, ನೆಲ್ಲಿಕಾಯಿ ರಸಾಯನ, ಮತ್ತು ದಶಪರ್ಣಿ, ಇದನ್ನೆಲ್ಲ ಈ ಡ್ರಮ್ಗೆ ಹಾಕ್ಬಿಟ್ಟು ನಾವು ವಾರದ ಕೃಷಿಕರಾಗಿರೋದ್ರಿಂದ ವೆಂಚುರಿ ಮಾಡ್ಕೊಂಡಿದ್ದೀವಿ. ಲೇಬರ್ ಕಮ್ಮಿ ಮಾಡಬೇಕು ಅನ್ನೋ ಕಾರಣದಿಂದ ಇದನ್ನೆಲ್ಲ ಈ ಡ್ರಮ್ಗೆ ಹಾಕ್ಬಿಟ್ಟು ಇದು ಹಾಕೋ ನೀರು ಜೊತೆಗೆ ಇದನ್ನು ಹಂಗೆ 80% ವಾಟ್ರು, 20% ನಾವು ಮಾಡಿರೋಂಥ ಈ ದ್ರಾವಣಗಳು. ಇದು ಎಲ್ಲನ ಅದರಲ್ಲಿ ಎಲ್ಲ ಗಿಡಗಳಿಗೂ ಹೋಗುತ್ತೆ. ಇದು ಯಾವುದು? ಇದು ಇದೈತಲ್ಲ, ಇದು ಇದೇ ಮೈಕ್ರೋನ್ಯೂಟ್ರಿಯೆಂಟ್ಸ್ ಸೂಕ್ಷ್ಮಾಣುಜೀವಿಗಳ ದ್ರವಣ. ಅದೇ ನಾವು ಇದನ್ನೆಲ್ಲನ 25 ದಿವಸಕ್ಕಿಂತ ಮುಂಚೆ ಯೂಸ್ ಮಾಡಬಾರ್ದು. ಇದನ್ನು ಮಾಡಿದ ಮೇಲೆ 25 ದಿವಸ ಬಿಟ್ಟರೆ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಇದನ್ನೇನೆ ಮತ್ತೆ ಮಾಡೋದು ಬೇಕಿಲ್ಲ. 3 ಥರದ ಎಣ್ಣೆಕಾಳುಗಳು ನಮ್ಮ ಹತ್ರ ಏನು ಸಿಗ್ತಾವವು ಕಮ್ಮಿ ಕಾಸ್ಟಲ್ಲಿ, ಅಥವಾ A1 ಕ್ಲಾಸ್ ಏನು ಬೇಕಿಲ್ಲ. ಸ್ವಲ್ಪ ವೇಸ್ಟ್ ಕಾಳು ಏನಿರುತ್ತೋ ಅದಾದರೂ ಸಾಕು. ದ್ವಿದಳ ಧಾನ್ಯಗಳು ಮಾಮೂಲಿ ಮನೆಗೆ ಹುಳ್ಳಿಕಾಳು ಕಮ್ಮಿ ರೇಟಿಗೆ ಯಾವ ಸಿಗ್ತೈತೋ ಅದು, ಅದರೊಳಗೂ ಏನು ಚೆನ್ನಾಗಿರೋ ಕಾಳೇ ಬೇಕಿಲ್ಲ ಅದು. ಮತ್ತು ಎಣ್ಣೆಕಾಳುಗಳು ಹರಳು ಸಿಗುತ್ತೆ ಕಮ್ಮಿಗೆ, ಮತ್ತು ಕಡಲೆ ಬೀಜ, ಇನ್ನೊಂದು ಬೇವಿನ ಬೀಜನೋ wange ಬೀಜನೋ ಆಯಾ ಸೀಸನ್ನಾಗ ಏನು ಸಿಗುತ್ತೋ ಅದು. ಒಂದು ಸಾರಿ ಮಾಡ್ಕೊಂಬಿಟ್ರೆ 1 ವರ್ಷ 1.5 ವರ್ಷದವರೆಗೂ ಯೂಸ್ ಮಾಡ್ಕೋಬೋದು.
ಇದು ನೋಡಿ, ಇದೆಲ್ಲ ಈ ಬಕೆಟ್ ಇದ್ರಲ್ಲಿ ಹಾಕ್ಬಿಟ್ಟು ಇದನ್ನ ನಾವು ವೆಂಚುರಿ ಮೂಲಕ ಆನ್ ಮಾಡಿದ್ದೀವಿ ಈಗ. ಓಕೆ, ವೆಂಚೂರಿ ನೋಡಿ ವೆಂಚುರಿ ತೋರಿಸ್ತೀನಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಇದು ವೆಂಚುರಿ. ಇದು ಶಿವ ಇರಿಗೇಷನ್ ಗುಬ್ಬಿಲಿ ಒಂದಿದೆ, ಅಲ್ಲಿಂದ ತಂದಿದ್ದು. 2,000 ರೂಪಾಯಿ ಆಗ್ತೈತೆ. ಇದು ನಾವೇ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಓಕೆ, ಇಲ್ಲಿಂದನ ನಾವು 50%ಇಂದ 60% ಈ ವಾಲ್ ಕ್ಲೋಸ್ ಮಾಡಿದ ತಕ್ಷಣ ನಾವು ಮಾಡಿರೋ ದ್ರಾವಣನ ಸಕ್ ಮಾಡುತ್ತೆ. ಸಕ್ ಮಾಡಿ ಇಲ್ಲಿಂದ ಸೀದಾ ಗಿಡಗಳಿಗೆ ಹೋಗುತ್ತೆ. ಗಿಡಕ್ಕೆ ಹೋಗೋದು ತೋರಿಸ್ತೀನಿ ನೋಡಿ. ಇಲ್ಲಿ ಬಂದು ನಿಂತಿದೆ ನೋಡಿ. ಮೊದಲು ಅರ್ಧ ಗಂಟೆ ನೀರು ಬಿಡಬೇಕು. ಅರ್ಧ ಗಂಟೆ 1 ಗಂಟೆ ನೀರು ಬಿಟ್ಟರೆ ಮಾಯ್ಶ್ಚರ್ ಇರಬೇಕು. ಇದನ್ನೆಲ್ಲ ನಾವು ಬಿಡಬೇಕಂದ್ರೆ ಮೊದಲು ಅರ್ಧ ಗಂಟೆ 1 ಗಂಟೆ ನೀರು ಬಿಟ್ಬಿಟ್ಟು ನಾವು ಮಾಡ್ಕೊಂಡಿರೋ ಇಂಡಿವಿಜುವಲ್ ಏನಿದ್ದಾವೆ ಮಾಡ್ಕೊಂಡಿದ್ದೀವಲ್ಲ ಅವನ್ನೆಲ್ಲನ ಈ ಡ್ರಮ್ಗೆ ಹಾಕ್ಬಿಟ್ಟು ವೆಂಚುರಿ ಮೂಲ ಬಿಡ್ತಾಯಿದ್ದೀವಿ. ಈ ಜಮೀನಿಗೆ, ಈ ಫ್ಲಾಟ್ಗೆ. ಇನ್ನೊಂದು ಫ್ಲಾಟ್ ಇದೆ ನಮ್ಮದು, 2 ಕಡೆ ಇದೆ ಜಮೀನು. ಆ ಜಮೀನುಗಳಿಗೆ ಮೋಟ್ರಿಗೆ ಲೋಡ್ ಆಗುತ್ತೆ ಅನ್ನೋ ಕಾರಣದಿಂದ ಔಷಧಿ ಹೊಡೆಯೋ ಪಂಪ್ ಇದೆಯಲ್ಲ ಅದನ್ನು 16 mm ವಾಲ್ ಡ್ರಿಪ್ ಮೈನ್ ವಾಲಿಗೆ ಕನೆಕ್ಟ್ ಮಾಡಿ ಅದರಿಂದ ಬಿಡ್ತಾಯಿದ್ದೀವಿ. ಸುಮಾರು 2 ರಿಂದ 3 ವರ್ಷ ಸತತವಾಗಿ ಈಗೇನು ರಾಸಾಯನಿಕ ಬಳಸಿ ಯೂಸ್ ಮಾಡಿರೋಂಥ ಕೃಷಿ ಇರೋ ಜಮೀನಿಗೆ 2 ರಿಂದ 3 ವರ್ಷ ಇದು ನೀವು ಹಾಕಿದರೆ ಇದು ಸಂಪೂರ್ಣ ಸಾವಯವವಾಗಿ ಕನ್ವರ್ಟ್ ಆಗುತ್ತೆ. ಮತ್ತು ನಾವು ಮತ್ತೆ ಗೊಬ್ಬರ ಹಾಕಬೇಕು ಅನ್ನೋ ಅಷ್ಟು ಬರಲ್ಲ. ನಮ್ಮ ಸಾವಯವ ತ್ಯಾಜ್ಯ ನಮ್ಮ ಹೊಲದಲ್ಲಿ ಏನು ಸಿಗುತ್ತೆ ಅದನ್ನು ಉಪಯೋಗಿಸ್ಕೋಬೋದು. ಅನುಕೂಲ ಇದೆ ಅಂದರೆ ಒಂದು ಹಸು ಸಾಕೊಂಬಿಟ್ರೆ ಅದರಿಂದ ಗೋಕೃಪಾಮೃತ ಮಾಡ್ಕೋಬೋದು, ಜೀವಾಮೃತ ಮಾಡ್ಕೋಬೋದು. ವೇಸ್ಟ್ ಡಿಕಂಪೋಸರ್ ಮಾಡ್ಕೊಂಡಿರೋದನ್ನೆಲ್ಲ ದ್ರಾವಣಗಳನ್ನ ಇದರಲ್ಲಿ ಮಿಕ್ಸ್ ಮಾಡಿ ಬಿಡ್ಬೋದು. ನಾವು ಇವನ್ನೆಲ್ಲನೂ ಮಾಡ್ಕೊಂಡಿದ್ದೀನಿ. ಅಲ್ಲಿ ಮನೆ ಹತ್ರ ತೋರಿಸ್ತೀನಿ ಬನ್ನಿ ಒಂದೊಂದೇ. ಒಟ್ಟಾರೆ ಈಗ ಈಚೆಯಿಂದ ತರೋಂಥದ್ದು ಏನಿಲ್ಲ, ಏನೂ ನಾವು ಮಾಡ್ತಾಯಿಲ್ಲ. ನಾವು ಮೇಯ್ನು ಅದೇ ಕಾರಣದಿಂದ ಒಂದೇ ತರ್ತಾ ಇದ್ದೀವಿ, ಬೆಲ್ಲ. ನಮಗೆ ಬೇಕಾಗಿದೆ ಎಲ್ಲದಕ್ಕೂ ಸಾವಯವ ಬೆಲ್ಲ. 55 ರೂಪಾಯಿಂದ 60 ರೂಪಾಯಿ ಸಿಗುತ್ತೆ. ಅದನ್ನು ಸಹ ಒಬ್ಬ ಸಾವಯವ ಕೃಷಿಕನಿಂದ ಇನ್ನೊಬ್ರಿಗೆ ಅನುಕೂಲ ಆಗಲಿ ಅಂತ ವೀರೇಶ್ ಮನ್ಗೋಳಿ ಅಂತ ಬಿಜಾಪುರದವರು, ಅವರಿಂದ ತರಿಸ್ತೀವಿ. 18 kg 20 kg ಒಂದೊಂದು ಬಾಕ್ಸ್ ಕಳಿಸ್ತಾರೆ. ಒಂದು ಸಾರಿ ಆ ಥರ ತಂತೀವಿ. ಅವರು ಒಬ್ಬರು ರೈತರಿಗೆ ಅನುಕೂಲನೂ ಆಗುತ್ತೆ, ಜೊತೆಗೆ ಸಾವಯವವಾಗಿ ಕಬ್ಬು ಬೆಳೆದು ಮಾಡಿದ್ದಾರೆ ನಮ್ಮ ಥರನೇ ಪ್ರೋಸೆಸ್ ಮಾಡಿ. ಹಾಗಾಗಿ ನಮ್ಗೆ ಅವರಿಂದಲೇ ತರಿಸ್ತೀವಿ. ನಾವು ಇದೆಲ್ಲ ಮಾಡೋಕ್ಕೆ ಮೂಲ ಕಾರಣವೇ ಕನೇರಿ ಮಠದ ಕಾಡು ಸಿದ್ದೇಶ್ವರ ಸ್ವಾಮಿಗಳು ಮತ್ತು ನಾರಾಯಣ ರೆಡ್ಡಿ, ಸುಭಾಷ್ ಪಾಳೇಕರ್ ಪದ್ಧತಿನ ಅಳವಡಿಸ್ಕೊಂಡಿದ್ದೀವಿ. ಇದುವರೆಗೂ ನಾನು ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಇದೇ ತೋಟ ನಾವು ಮಾಡಿರೋದು. ಒಂದು ಗಿಡ ಹಿಂಗಿದೆ, ಒಂದು ಗಿಡ ಹಂಗಿದೆ, ಇನ್ನೊಂದು ಗಿಡ ಹಿಂಗಿದೆ. ಆದ್ರೂ ನಮಗಂತೂ ತುಂಬ ಸಮಾಧಾನ ಇದೆ. ಏನಕ್ಕೆ ಅಂದರೆ ನಾನು ಏನೂ ಹೊರಗಡೆಯಿಂದ ಕೊಂಡು ತಂದಾಕಿ ಮಾಡಿಲ್ವಲ್ಲ, ಅದರಿಂದ ಖುಷಿಯಾಗಿದೆ. ನೋಡಿ ಗಿಡಗಳು, ಎಲ್ಲ ಗಿಡಗಳು ಇಲ್ಲಿಂದ ಏನು ನಮ್ಗೆ ಕಾಣ್ತಿದೆ. ಇದು ಒಂದು 350 ಗಿಡ. ತೆಂಗಿನ ಗಿಡನೂ ಅಷ್ಟೇ. ಸುಮಾರು 5 ವರ್ಷ ಕಂಪ್ಲೀಟ್ ಆಗಿದೆ ಈ ಗಿಡ. ಈ ಏರಿಯಾಗಳಿಗೆ ಈ ನಮ್ಮದು ಗಿಡ ಕೆಲಸ ಶುರು ಮಾಡಿ ನೋಡಿ. ತೆಂಗಿನ ಗಿಡನೂ ಸಹ ಚೆನ್ನಾಗಿ ಬಂದಿದೆ ಬೆಳೆ. 5 ವರ್ಷಕ್ಕೆ ಗಿಡಗಳು ಕಾಯೇ ಬಿಡಲ್ಲ ಅಂತಾರೆ ನಮ್ಮದು. ಜೊತೆಗೆ ಸುತ್ತ ಹಣ್ಣಿನ ಗಿಡಗಳನ್ನೂ ಸಹ ಉಪಯೋಗಿಸ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ಯಾವ್ದನ್ನೂ ನಾವು ಕೇಳಬಾರ್ದು ಅನ್ನೋ ಕಾರಣಕ್ಕೆ. ಮಾವಿನ ಗಿಡ ಇದೆ, ಜಮ್ನೇರ್ಲೆ ಇದೆ, ಸಪೋಟ ಇದೆ, ಸೀಬೆ ಗಿಡ ಇದೆ, ರಾಮಫಲ ಇದೆ, ಲಕ್ಷ್ಮಣ ಫಲ ಇದೆ, ಬೆಣ್ಣೆಹಣ್ಣಿನ ಗಿಡ ಇದೆ. ಹಿಂಗೆ ವೈವಿಧ್ಯತೆಯಲ್ಲಿ ಬಳಸ್ಕೊಂಡು ನಾವು ವಾರಕ್ಕೊಂದ್ಸರಿ ಬಂದು ಇಷ್ಟು ಮಾಡ್ತಾಯಿದ್ದೀವಿ. ರೆಗ್ಯುಲರಾಗಿ ಯಾವಾಗಲೂ ಅಲ್ಲಿ ಇಲ್ಲಿ ಕೂತ್ಕೊಂಡು ಕಾಲ ಕಳೀತಾರೆ ರೈತರುಗಳು. ಇಲ್ಲ 5,000 10,000 15,000ಕ್ಕೆ ಬೇರೆಯವ್ರ ಕೈಯಲ್ಲಿ ಕೆಲಸ ಮಾಡ್ತಾರೆ. ಅರ್ಧ ಎಕರೆ 1 ಎಕರೆ ಜಮೀನಿರೋ ಅಂಥ ರೈತರು ಈ ಥರ ಸಮಗ್ರವಾಗಿ ಒಂದನ್ನ ಟ್ಯಾಗ್ ಮಾಡ್ಕೊಂಡು ನಾವೀಗೆಲ್ಲ ಮಾಡಿದ್ದೀವಲ್ಲ, ಇದನ್ನೆಲ್ಲ ಯಾವುದೇ ರೈತರು ಒಂದೇ ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲಿ ಮಾಡ್ಕೊಳಕ್ಕಾಗಲ್ಲ. ಸುಮಾರು ಪ್ರಯತ್ನ ಪಟ್ಟರೆ, ಇವತ್ತಿಂದ ಸಣ್ಣದಾಗಿ ಒಂದೊಂದು ಪ್ರಯತ್ನ ಪಟ್ಟರೆ ಇನ್ನು 6 ತಿಂಗಳು, ವರ್ಷ, 2 ವರ್ಷ ಅನ್ನೋದ್ರೊಳಗೆ ನಾವೇನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಇಷ್ಟೆಲ್ಲ ಮಾಡ್ಕೋಬೋದು. ಮಾಡ್ಕೊಂಡು ರಿಸಲ್ಟ್ ಬರುತ್ತೆ. ಬಟ್ ಬೇಗ ಬರಲಿ ಅನ್ನೋದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ನನಗೆ ತಾಳ್ಮೆ ಇದೆ, ಆರೋಗ್ಯ ಬೇಕು ಅನ್ನೋ ಅಂಥವ್ರು ಮಾಡಿದರೆ ಗ್ಯಾರಂಟಿ ಸಕ್ಸಸ್ ಕಾಣ್ಬೋದು. ನಾನು ಉದಾಹರಣೆ, ನಾನು ಕೊಚ್ಕೊಂತ ಇಲ್ಲ. ಜೊತೆಗೆ ನಾವು ಮಾಡ್ಕೊಂಡಿರೋದೆಲ್ಲ ಸರಳವಾಗಿ ಯಾವುದೇ ಒಬ್ಬ ಬಡ ರೈತನೂ ಸಹ ಮಾಡದ ಅಂಥ ವಸ್ತುಗಳನ್ನೇ ಉಪಯೋಗಿಸಿರೋದು. ಡ್ರಮ್ಮಿಗೆ ಬಂಡವಾಳ ಹಾಕಿದ್ದೀನಿ, ಬೆಲ್ಲಕ್ಕೆ ಬಂಡವಾಳ ಹಾಕಿದ್ದೀನಿ. ಇನ್ನಿದ್ದಿದ್ದು ಯಾವುದಕ್ಕೂ ಬಂಡವಾಳ ಹಾಕಿಲ್ಲ. ನಮ್ಮ ಮನೆಯಲ್ಲೇ ಸಿಗೋ ಅಂಥ ಕಾಳುಗಳು, ನಮ್ಮ ಮನೆಯಲ್ಲೇ ಸಿಗೋ ಅಂಥ ವೇಸ್ಟ್ಗಳು ಅವನ್ನು ಉಪಯೋಗಿಸ್ಕೊಂಡೇ ಮಾಡಿರೋದು. ಯಾವುದಕ್ಕೂ ನಾನು ಬಂಡವಾಳ ಹಾಕಿಲ್ಲ. ವೆಂಚುರಿ ಒಂದು, ಡ್ರಮ್ ಒಂದು, ಬೆಲ್ಲಕ್ಕೊಂದಕ್ಕೆ ಮಾತ್ರ ಮತ್ತೆ
ಬಂಡವಾಳ ಹಾಕ್ತಾ ಇದ್ದೀನಿ ಬೆಲ್ಲಕ್ಕೆ ಮಾತ್ರ. ಇನ್ನಿದ್ದೆಲ್ಲ ಒಂದ್ಸಾರಿ ತಗೊಂಡ್ಬಿಟ್ರೆ ಮತ್ತೆ ಮತ್ತೆ ಬೇಕಾಗಲ್ಲ. ಈಚಿನ ತಂದಿರೋದು ಅಷ್ಟೇನೆ, ಇನ್ನೇನಿಲ್ಲ. ಬೆಲ್ಲ ಒಂದು, ಡ್ರಮ್ ಒಂದು, ಡ್ರಮ್ ಇನ್ನೇನು ತಂದಿಲ್ಲ. ಐಟಮ್ ಇನ್ನೇನು ತಂದಿಲ್ಲ. ತಂದಿಲ್ಲ. ಈ ಗಿಡಗಳು ನೋಡ್ರಿ ನೀವೇ ನಾವು ಮಾಡಿರೋಂಥದ್ದು ಪ್ರತಿಯೊಂದು ಯಾವ್ಯಾವ ಗಿಡ ಅಂತ ಏನಿಲ್ಲ, ಸ್ನೇಹಿತರೆ ಇದು ನಾವು ಅಳವಡಿಸ್ಕೊಂಡಿರೋದು ಇದೀವಿ. ಜೊತೆಗೆ ಹೋದ ವರ್ಷನೂ ಸ್ವಲ್ಪ ಒಂದು 15 20 kg 30 kg ಬೆಳೆ ಬಂದಿತ್ತು. ಈ ಸಾರಿ ಸುಮಾರು ಗಿಡಗಳು ಅಂದ್ರೆ ಒಂದು 80% ವರೆಗೂ ಒಂಬಳೆ ಬಂದಿದೆ. ಸ್ನೇಹಿತರೆ ಇದು ನಿಮ್ಗೆ ಎಷ್ಟು ವರ್ಷದ್ದು ಅಡಿಕೆ ಗಿಡ ಅನ್ಸ್ಬೋದು? ನಿಮಗೆ ಗೊತ್ತಾಯ್ತು ಅಂದ್ರೆ ಕಮೆಂಟ್ ಮಾಡಿ ಎಷ್ಟು ವರ್ಷದ ಗಿಡ ಅಂತ ಹೇಳಿ. 5 ವರ್ಷ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ, 6ನೇ ವರ್ಷ ಸ್ಟಾರ್ಟ್ ಆಗಿದೆ. ಒಂಬಳೆ ಬಿಟ್ಟೈತೆ, ಎಲ್ಲದರಲ್ಲೂ ಒಂಬಳೆ ಬಿಟ್ಟೈತೆ. ಒಂದು ನೋಡಿ 85% ತನಕ ಬಂದಿದೆ. ಈ ತರ ಏನಾಗುತ್ತೆ ಅಂದ್ರೆ ನಾವು ಸಹಜ ಕೃಷಿ ಸಾವಯವ ಕೃಷಿ ಮಾಡಿದ್ರೆ ಪಕ್ಷಿಗಳು ಸಹ ನೋಡಿ ಗಂಧಕದ ಅಂಶ ಬೇಕು. ಪಕ್ಷಿಗಳು ಬಂದು ಹೆಂಗೆ ಇಕ್ಕೆ ಇಟ್ಟಿದ್ದಾವೆ. ಇಲ್ಲಿ ಒಂದು 5 ವರ್ಷಕ್ಕೆ ಹಲಸಿನ ಗಿಡನೂ ಹೂವಾಗಿ ಕಾಯಿ ಬಿಟ್ಟಿದೆ. ದ್ರವಾಮೃತಗಳನ್ನ ಎಷ್ಟು ವರ್ಷದಿಂದ ಅಲ್ಲೇ ನೀವು ಯೂಸ್ ಮಾಡ್ತಾ ಇದ್ದೀರಾ? ಈಗ ಅದೇ ಹೇಳಿನಲ್ವಾ, ನಾನು ಫಸ್ಟ್ 1 2 ಮಾಡ್ತಾ ಇಲ್ಲಿಗೆ 3 ವರ್ಷ ಕಂಪ್ಲೀಟ್ ಆಗಿದೆ ಇದನ್ನ ಮಾಡಕ್ ನಿಂತು. ಅಂದ್ರೆ 1 2ನೇ ವರ್ಷ ಚಿಕ್ಕ ಗಿಡ ಇದ್ದಾಗ ಅಷ್ಟು ಕೊಟ್ಟಿಲ್ಲ. 2 ವರ್ಷ ಕ್ರಾಸ್ ಆದ್ಮೇಲೆ 3 4 5ನೇ ವರ್ಷ ಪ್ರತಿ ವಾರಕ್ಕೊಂದ್ಸಾರಿ, ಬೇಸಿಗೆ ಕಾಲದಲ್ಲಿ ಮಾತ್ರ ಕೊಡಕ್ಕೆ. ನಾನು ಜೊತೆಗೆ ಒಂದ್ ಕಡೆ ಎಂಪ್ಲಾಯ್ ಕೆಲಸ ಮಾಡ್ತಾ ಇದ್ದೀನಿ, ವಾರದ ಕೃಷಿಕ. ಹಂಗಾಗಿ ವಾರಕ್ಕೊಂದ್ ದಿವಸ ಬಂದು ಇದನ್ನೆಲ್ಲ ನಿರ್ವಹಣೆ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಮಾಡ್ಕೊಂಡಿರೋದು 3 ಜಮೀನಿದೆ. ನಾವು ಎಲ್ಲ ಸೇರಿಸಿ 2 ಎಕರೆ ಬರುತ್ತೆ. 2 ಎಕರೆಗೂ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದೀವಿ. ನಾನು ನಮ್ಮ ಮಗ ಬರ್ತೀವಿ. ಅವ್ರು ಸೆಕೆಂಡ್ PUC ಇದ್ದಾನೆ, ಎಕ್ಸಾಮ್ ನಡೀತಾ ಇರೋದ್ರಿಂದ ಈ ವಾರ ಬಂದಿಲ್ಲ. ಇನ್ಮಿಕ್ಕಂತೆ ನಾವು ಒಬ್ಬರೇ ಬಂದು ಎಷ್ಟು ಸಾಧ್ಯನೋ ಅಷ್ಟು ನಾವು ವಾರಕ್ಕೊಂದು ಎಲ್ಲ ನೋಡ್ಕೊಂಡು ಹೋಗ್ತೀವಿ. ಸ್ನೇಹಿತರೆ, ನೀವು ಸಾಮಾನ್ಯವಾಗಿ ಅಡಿಕೆ ಗಿಡ ತೋಟಗಳನ್ನ ನೋಡ್ಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದರಲ್ಲೂ 1 2 ಒಂಬಳೆಗಳು ನೀವು ನೋಡ್ಬೋದು. ಪ್ರತಿ ಗಿಡದಲ್ಲಿದೆ ನೋಡ್ರಿ, ಎಷ್ಟು ಹಸಿರಾಗಿದೆ. ಮತ್ತೆ ಇನ್ನೊಂದೇಂದ್ರೆ ಕಾಂಡ ಇದೆಯಲ್ಲ, ಇದು ಕಾಂಡ ತುಂಬಾ ಸೈಜ್ ಇದೆ. ಇದು ಏನು ಅಂತ ಅಂದ್ರೆ ಇದಕ್ಕೆ ಮೂಲ ಕಾರಣನೇ ನಾವು ಉಪಯೋಗಿಸ್ಕೊಂಡಿರೋ ಸಹಜ ಬೇಸಾಯ ಪದ್ಧತಿ, ಮತ್ತೆ ನಾವು ಮಾಡ್ಕೊಳ್ತಾ ಇರೋ ದ್ರಾವಣಗಳು. ಸ್ಟೋನ್ ಎಲ್ಲವೂ ಅವನ್ನ ವೆಂಚುರಿ ಮೂಲಕ ಮತ್ತು ಈ ಡ್ರಿಪ್ ಮೂಲಕ ಆಯಾ ಗಿಡಗಳಿಗೆ ಬಿಡ್ತೀವಿ. ಇದೇ ಕೆಲಸನ ನಾವೇನಾದ್ರು ಗಿಡಗಳಿಗೆ ಹಾಕಬೇಕು ಅಂದಿದ್ರೆ ಎಷ್ಟು ಲೇಬರ್ ಬೇಕಾಯಿತು? 1000 ಗಿಡ ಅಡಿಕೆ ಗಿಡ ಐತೆ, 55 60 ತೆಂಗಿನ ಗಿಡ ಐತೆ. ಇಷ್ಟಕ್ಕೆಲ್ಲ ಹಾಕ್ಬೇಕಂದ್ರೆ 4 5 ಜನ ಲೇಬರ್ ಬೇಕು ವಾರ. ಅವ್ರಿಗೆ ಕೂಲಿ ಬೇಕಾ? ಈ ಥರ ರೈತರುಗಳು ಬರ್ಡನ್ ಆಗ್ತಿದ್ದಾರೆ. ಮತ್ತು ಕಲ್ಟಿವೇಷನು, ಈಗ ನಾವು ಇದನ್ನು ಕಲ್ಟಿವೇಷನ್ ಮಾಡಿದ್ದೀವಿ ಏನು ಕಾರಣಕ್ಕೆ ಅಂದರೆ 2 ವರ್ಷದ ಹಿಂದೆ ಮಣ್ಣು ಏರಿಸಿದ್ವಿ. ನಮ್ಮದು ಎಲ್ಲ ಸ್ವಲ್ಪ ಕೆರೆಯಿಂದ ಇರೋ ಜಮೀನು ಇರೋದ್ರಿಂದ ತಗ್ಗು ಸ್ವಲ್ಪ ಎತ್ತರ ಆಗಲಿ ಅಂತ ಮಣ್ಣು ಹೊಡ್ಸಿದ್ವಿ. ಆ ಮಣ್ಣನ್ನು ಮಿನಿ ಇಟಾಚಿಲಿ ಹರಡಿಸಿ ಈ ಸಾರಿ ಒಂದ್ಸರಿ ಕ್ಲೀನ್ ಮಾಡಿಸಿದ್ದೀವಿ ಅಷ್ಟೇ. ಇಲ್ದಿದ್ರೆ ಸಹಜವಾಗಿ ಹಂಗೆ ಬೆಳಿಬೇಕು. ನಾವು ಇದುವರೆಗೂ ಬುಡ ಬಿಡಿಸಿಲ್ಲ ಗಿಡ ಇಟ್ಟಾಗಿಂದಲೂ ಯಾವುದೇ 3 ಜಮೀನಂದು. ಅಮೃತಗಳಿದೆಯೋ ಅದೆಲ್ಲ ಬೇರೆ ಗಿಡಗಳಿಗೆಲ್ಲ ಯೂಸ್ ಮಾಡ್ಬೋದು. ಎಲ್ಲ ತರಕಾರಿಗಳಿಗೂ ಯೂಸ್ ಮಾಡ್ಬೋದು, ಅಲ್ಪಾವಧಿ ಬೆಳೆಗಳಿಗೂ ಯೂಸ್ ಮಾಡ್ಬೋದು, ದೀರ್ಘಾವಧಿ ಬೆಳೆಗಳಿಗೂ ಯೂಸ್ ಮಾಡ್ಬೋದು. ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ಮಾಡೋ ಟೈಮಲ್ಲೂ ಮಾಡ್ಬೋದು ಈ ದ್ರಾವಣಗಳನ್ನ. ಇವನ್ನ ಹೆಂಗೆ ಅಂದರೆ ಮೊದಲೇ ಭೂಮಿಗೆ ಸ್ಪ್ರೇ ಮಾಡಬೇಕು. ನೆಕ್ಸ್ಟು ಹಂತವಾಗಿ ಗಿಡಗಳು ಹೂವು ಹೊಡಿಯುವಾಗ ಒಂಥರ ಈ ಏನಿದು ಬಿಲ್ವ ರಸಾಯನ, ಈ ನೆಲ್ಲಿಕಾಯ್ದು ಅದೆಲ್ಲ ಇದೆಯಲ್ಲ, ಹೂವು ಹೊಡೆಯೋ ಟೈಮಲ್ಲಿ ಫ್ಲವರಿಂಗ್ ಜಾಸ್ತಿ ಆಗುತ್ತೆ. ಈಗ ನಾವು ಅದೇ ಕಾರಣಕ್ಕೇ ವಾರ ಈಗ ಫ್ಲವರಿಂಗ್ ಸೀಸನ್ ಅಲ್ವಾ, ಒಂಬಳೆ ಹೊಡೆಯೋ ಕಾಲ. ಹಂಗಾಗಿ ವಾರ ಕಂಪಲ್ಸರಿ ಕೊಡ್ತಾಯಿದ್ವಿ ಭೂಮಿಗೆ. ಈ ರಾಸಾಯನಿಕನು ಮತ್ತು ಈಗ ಏನು ದ್ರವಗಳ ಅಮೃತ ಮಾಡಿದ್ದೀರೋ ಅದಕ್ಕೂ ಏನು ವ್ಯತ್ಯಾಸ ಅಂತ? ರಾಸಾಯನಿಕ ಹಾಕಿದ್ರೆ ತಕ್ಷಣ ರಿಸಲ್ಟ್ ಬರುತ್ತೆ, ಬರಲ್ಲ ಅಂತ ಇಲ್ಲ, ಬಟ್ ದೀರ್ಘವಾಗಿ ಬರಲ್ಲ. ಇದನ್ನ ಪ್ರಕೃತಿ ದತ್ತವಾಗಿ ಮಾಡಿರ್ತೀವಲ್ವಾ, ಪ್ರಕೃತಿ ದತ್ತವಾಗಿ ಸಿಗೋಂಥ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಮಾಡಿರೋದ್ರಿಂದ ಪ್ರಕೃತಿನೇ ಮ್ಯಾನೇಜ್ ಮಾಡ್ಕೊಳುತ್ತೆ. ರೋಗ ಬರೋದನ್ನ ಹತೋಟಿ ಮಾಡ್ಕೊಳುತ್ತೆ. ಮತ್ತು ಬೆಳವಣಿಗೆನೂ ಚೆನ್ನಾಗಾಗುತ್ತೆ. ನಮಗೇನು ಸಿಗಬೇಕು ಅದು ಸಿಗುತ್ತೆ. ಸ್ವಲ್ಪ ಕಂಪೇರ್ಡ್ ಟು ಕಮರ್ಷಿಯಲ್ ಕ್ರಾಫ್ಟು, ಕಮರ್ಷಿಯಲ್ ಆ್ಯಂಗಲಲ್ಲಿ ನೋಡಿದರೆ ಸ್ವಲ್ಪ ಕಮ್ಮಿ ಸಿಗ್ಬೋದು. ಬಟ್ ನಾವೇನು ಖರ್ಚೆ ಮಾಡಿರಲ್ವಲ್ಲ, ಅದರಿಂದ ನಮಗೆ ಬೆನಿಫಿಟ್ ಜಾಸ್ತಿ ಏನಕ್ಕೆ ಅಂದರೆ ಹಂಗೆ. ಜೊತೆಗೆ ನಮ್ಮ ಜೊತೆಗೆ ಪ್ರಾಣಿ ಪಕ್ಷಿಗಳು, ಹಣ್ಣಿನ ಗಿಡ ಹಾಕಿರೋದ್ರಿಂದ ಪ್ರಾಣಿ ಪಕ್ಷಿ ಎಲ್ಲವಕ್ಕೂ ಆಶ್ರಯ ಕೊಟ್ಟಂಗೆ ಆಗ್ತೈತೆ. ಅವು ಎಲ್ಲ ಸಹಜವಾಗಿ ಬದುಕ್ದಂಗೆ ಆಗುತ್ತೆ ಅನ್ನೋದೇ. ಈಗ ಹೊಸಬ್ರು ಯಾರು ರಾಸಾಯನಿಕ ಮಾಡ್ತಾ ಇರ್ತಾರೆ, ಅವರು ಇಮಿಡಿಯೇಟ್ ಆಗಿ ಇದಕ್ಕೆ ಸಹಜ ಇದೆ ಸಾವಯವ ಕೃಷಿಗೆ ಟರ್ನ್ ಆಗ್ಬಿಟ್ರೆ ಹೆಂಗ್ ಮಾಡಿ ಯಾವ ಅಂತ ಆಗಲ್ಲ. ಅವರು ಸಹಜವಾಗಿ ಈಗ ರಾಸಾಯನಿಕ ಕೃಷಿ ಮಾಡ್ತಿರೋರು ಒಂದೇ ಸಾರಿ ಮಾಡಿದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಯಾವ ತರ ಅವರು ಹಂತವಾಗಿ ಈಗ ಅವ್ರ ಹತ್ರ 4 ಎಕರೆ ಜಮೀನು ಇದೆ ಅಂದ್ರೆ 1 ಎಕರೆಗೆ ಮಾತ್ರ ಮಾಡ್ಕೋಬೇಕು. 1 ಎಕರೆಗೆ ಮಾಡಿ ಅದು ಸಕ್ಸಸ್ ನೋಡ್ಕೊಂಡು 2ನೇ ಎಕರೆ ಆ್ಯಡ್ ಮಾಡಿ, 3ನೇ ಎಕರೆ ಆ್ಯಡ್ ಮಾಡಿ, 5ನೇ ಎಕರೆ ಮಾಡಿದರೆ 10 ವರ್ಷ ಅನ್ನುವಾಗ ಅವ್ರದ್ದು 4 ಎಕರೆನ ಸಾವಯವವಾಗಿ ರೆಡಿ ಮಾಡ್ಬೋದು.
ನಾವಿಲ್ಲೇ ವಾಸ ಮಾಡಂಗಿದ್ರೆ ಒಂದು ದೇಸಿ ಹಸು ಇದ್ದರೆ ಸಾಕು. ಎಲ್ಲ 4 ಭಾಗ ಇದೆ ನಮ್ಮದು, 4 ಭಾಗನೂ ಸೇರಿಸಿ 2 ಎಕರೆ, ಅರ್ಧ ಎಕರೆ ಪಾರ್ಟೇಷನ್ನು. ಆ 4 ಎಕರೆಗೆ ಒಂದೇ ನಾಟಿ ಹಸು ಇದ್ದರೆ ಸಾಕು, ಎಲ್ಲನೂ ಸಾಕಾಗುತ್ತೆ. ಗೊಬ್ಬರ ಈಗ ಯಾರಾದರೂ ಹೊಸಬ್ರು ರೈತರು ಕೃಷಿ ಇಳಿತಾ ಇದ್ದಾರೆ ಅಂತಂದರೆ ಇವನ್ನೆಲ್ಲ ಈ ಥರ ಮಾಡೋಕೆ ನೀವೇನು ಅವ್ರಿಗೇನು ಹೇಳಕ್ಕೆ ಇದು ಮಾಡ್ತೀರಾ? ಈ ಥರ ಮಾಡಿದರೆ ಖರ್ಚು ಕಮ್ಮಿ, ಮತ್ತು ಅವರು ಆರೋಗ್ಯವಂತರಾಗ್ಬೋದು. ಮೇಯ್ನಾಗಿ ನಮಗೆ ದುಡ್ಡಿಗಿನ್ನ ಮುಖ್ಯ ಆ ದುಡ್ಡು, ಆರೋಗ್ಯ ಬಂದುಬಿಟ್ರೆ ಯಾವಾಗ ಹಾಸ್ಪಿಟ್ಲಲ್ಲಿ ಚೇರ್ ಮೇಲೆ ಕುಂತಿರೋದನ್ನು ಕೇಳಿದ್ರೆ ನನಗೆ ಹುಷಾರು ಒಂದು ಚೆನ್ನಾಗಿದ್ದರೆ ಸಾಕಪ್ಪ, ಏನು ಬೇಕಾ ಮಾಡ್ತೀನಿ ಅಂತಾರೆ. ಅದೇ ಥರನೇ ಮೊದಲು ನಾವು ಹೆಲ್ತಿ ಆಗಬೇಕು ಅಂದರೆ ನಮ್ಮ ಹೊಲ ಹೆಲ್ತಿಯಾಗಿರಬೇಕು. ಅದಾದಮೇಲೆ ಇನ್ನೇನು ಬೇಕೋ ಸಾಧಿಸ್ತೀನಿ ಅನ್ನೋ ಶಕ್ತಿ ಬರುತ್ತೆ. ಫಸ್ಟ್ ನಾವು ಭೂಮಿನ ಹಾಳು ಮಾಡದೇ ಇರೋ ಥರ ಚೆನ್ನಾಗಿ ಅದಕ್ಕೆ ಏನು ಕೊಡಬೇಕು ಅದನ್ನು ಕೊಟ್ಟು, ಆಮೇಲೆ ಅದರಿಂದ ನಾವು ಏನು ನಿರೀಕ್ಷೆ ಮಾಡ್ತೀವೋ ಅದು ಬಂದೇ ಬರುತ್ತೆ. ಹೊಸ ರೈತರುಗಳು ಏನು ಹೇಳ್ತೀರಾ? ಯಾರನ್ನ ಫೋನ್ ಮಾಡಲಿ, ಎಷ್ಟೇ ನನ್ನ ಕೆಲಸದ ಒತ್ತಡ ಇರಲಿ, ಅವ್ರಿಗೆ ಮಾಹಿತಿ ಕೊಡ್ತೀನಿ, ಈ ಥರದ್ದು ಉಪಯೋಗಿಸ್ಕೊಳ್ಳಿ ಅಂತ. ನಾವು ಈಗ ಏನೇನು ಮಾಡ್ಕೊಂಡಿದ್ದೀವಿ ಅವಕ್ಕೆಲ್ಲ ಸಪ್ರೇಟಾಗಿ ಬೇಕಾದ್ರೆ ಒಂದೊಂದನ್ನು ಹೇಳ್ಕೊಡ್ತೀನಿ. ಅವ್ರು ಮಾಡ್ಕೊಳ್ಳಿ, ನನಗಿನ್ನ ಚೆನ್ನಾಗಿರಲಿ ಅವರು, ನನಗಿನ್ನ ಚೆನ್ನಾಗಿರಲಿ ಅವರು. ಸ್ನೇಹಿತರೆ, ದಯವಿಟ್ಟು ದ್ರವಗಳ ಅಮೃತ ಮಾಡಿದ್ದಾರೆ ವೆರೈಟೀಸು, ಅದರಿಂದ ಆಲ್ರೆಡಿ ಇಂಪ್ಯಾಕ್ಟ್ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ. ದಯವಿಟ್ಟು ನೀವು ಯಾರನ್ನ ಮಾಡ್ತೀರಾ ಅಂತಂದರೆ ದ್ಯಾಮಣ್ಣಂದು ನೀವು ಕಾಂಟ್ಯಾಕ್ಟ್ ನಂಬರ್ ನಾವು ಡಿಸ್ಪ್ಲೇ ಮಾಡ್ತೀವಿ. ಖಂಡಿತ ನೀವು ಚೆನ್ನಾಗಿ ಏನು ಅಂತಂದರೆ ಮಾಹಿತಿಗಳನ್ನ ಬಳಸ್ಕೊಂಬಿಟ್ಟು ನಿಮ್ಮ ತೋಟದಲ್ಲಿ ಅದನ್ನು ಅಪ್ಲಿಕೇಬಲ್ ಮಾಡಿ ಒಳ್ಳೆಯದಾಗುತ್ತೆ. ವಾರಕ್ಕೊಂದು ದಿವಸ ನಾವು ಭಾನುವಾರ ಇಲ್ಲೇ ಇರ್ತೀವಿ, ಬಂದು ಕಣ್ಣಾರ ನೋಡ್ಬೋದು ಯಾವ್ಯಾವ ಥರ ಉಪಯೋಗಿಸ್ಕೊಳ್ತಾ ಇದ್ದೀವಿ, ಯಾವ್ಯಾವ ಥರ ಮಾಡಿದ್ದೀವಿ ಅಂತ. ನಮ್ಮದು ಅಡ್ರೆಸ್ಸು ಗುಬ್ಬಿ ತಾಲ್ಲೂಕು, ಚೇಳೂರು ಹೋಬಳಿ, ದೇವರಹಳ್ಳಿ, ಶೇಷನಹಳ್ಳಿ, ದೇವರಹಳ್ಳಿ, ಶಿರಾ ತಾಲ್ಲೂಕು, ಗುಬ್ಬಿ ತಾಲ್ಲೂಕು ಬಾರ್ಡ್ರಲ್ಲಿ ನಮ್ಮದೊಂದು ಊರು. ನೀವು ಯಾವುದೇ ಸಮಯದಲ್ಲಿ ಫೋನ್ ಮಾಡ್ಬೋದು, ಇಲ್ಲ ಹತ್ರದಾಗಿರೋವಂಥ ರೈತರುಗಳು ಬಂದು ನೋಡಿ ಉಪಯೋಗಿಸ್ಕೋಬೋದು. ನಾವು ಯಾವುದೇ ಕಮರ್ಷಿಯಲ್ ಆ್ಯಂಗಲಲ್ಲಿ ಹೇಳ್ತಾ ಇಲ್ಲ, ನಮ್ಮಂಗೆ ಅವರು ಸಹ ಚೆನ್ನಾಗಾಗಲಿ ಅನ್ನೋ ಕಾರಣ ಅಷ್ಟೇ. ಖಂಡಿತ ಅಣ್ಣ, ಖಂಡಿತ ನೀವು ರೈತರುಗಳು ಬಳಸ್ಕೊಳ್ಳಿ. ಓಕೆ ಅಣ್ಣ, ನಮ್ಗೆ ಇಲ್ಲಿವರೆಗೂ ನಿಮ್ಮ ದ್ರವಗಳ ಅಮೃತಗಳ ಬಗ್ಗೆ ಅದ್ರ ಮಹತ್ವ ತಿಳಿಸಂಗೆ ಕೊಟ್ಟಿದ್ದಕ್ಕೆ, ಮತ್ತು ಅದ್ರದ್ದು ಪರಿಣಾಮ ಏನಾಗಿದೆ ಅಂತೇಳಿ ನಾವು ಖಂಡಿತ ನೀವು ರೈತರುಗಳು ಬನ್ನಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳಿ. ನಮ್ಗೆ ಇಲ್ಲಿವರೆಗೂ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ದ್ಯಾಮಣ್ಣವರೇ ನಿಮಗೆ ನಮ್ಮ ಚಾನಲ್ ಪರವಾಗಿ ನಿಮಗೆ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಓಕೆ, ನಮಸ್ತೆ ಎಲ್ಲರಿಗೂ. ಸ್ನೇಹಿತರೆ, ಈಗ ನೀವು ನೋಡಿದ್ರಲ್ಲ ಯಾವ ಥರ ದ್ರವಗಳ ಅಮೃತಗಳನ್ನ ಮಾಡ್ತಾ ಇದ್ದಾರೆ, ಅದನ್ನು ಯಾವ ಥರ ಗಿಡಗಳಿಗೆಲ್ಲ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಅದನ್ನು ಮುಖ್ಯವಾಗಿ ರೈತರುಗಳು ಖಂಡಿತ ನೀವು ಇದನ್ನು ಬಳಸ್ಕೊಳ್ಳಿ. ನಿಜವಾಗ್ಲೂ ಇದರಲ್ಲಿ ರಿಸಲ್ಟ್ ನೀವು ನೋಡ್ಬೋದು. ಮಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಸುಸ್ಥಿರ ಅಭಿವೃದ್ಧಿನಿ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಮಿಸ್ ಮಾಡಿದೆ ನೀವೇನು ಅಂತಂದರೆ ಈ ಥರ ದ್ರವಗಳ ಅಮೃತಗಳನ್ನ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿವರೆಗೂ ಕೂಡ ಇದು ದ್ರವಗಳ ಅಮೃತಗಳ ಬಗ್ಗೆ ಮತ್ತು ಅದ್ರ ಬಗ್ಗೆ ಇಂಪ್ಯಾಕ್ಟ್ ಬಗ್ಗೆ ಒಂದು ವಿಡಿಯೋ ಆಗಿತ್ತು. ಸ್ನೇಹಿತರೆ, ಇದು ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮಿಸ್ ಮಾಡಿದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಬೆಂಬಲ ಕೊಡಿ, ಮತ್ತು ಯುವ ರೈತರುಗಳಿಗೆಲ್ಲ ಇದನ್ನು ವಿಡಿಯೋನ ತಲುಪಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.